ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 2026 ಜನವರಿ ತಿಂಗಳ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 100 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಇನ್ನು ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ಜನವರಿ ತಿಂಗಳ ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಅಂಡ್ ನೆಕ್ಸ್ಟ್ ಇನ್ನೂ ಸಹ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಸೊ ಈ ಒಂದು ಕ್ಲಾಸ್ ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಸರ್? ನಾನು ಇವಾಗ ಸ್ಟೇಟ್ ಗೌರ್ಮೆಂಟ್ ಓದ್ತಾ ಇದ್ದೀನಿ, ನಾನು ಸೆಂಟ್ರಲ್ ಗೌರ್ಮೆಂಟ್ ಓದ್ತಾ ಇದ್ದೀನಿ, ಯಾವ ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗ್ತಿದ್ದೀನಿ, ಆ ಒಂದು ಎಕ್ಸಾಮ್ಗೆ ಇದು ಯೂಸ್ ಆಗುತ್ತಾ ಅಥವಾ ಇಲ್ಲ ಅಂತ. ಸರ್ ನಾನು ಇವಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ಓದ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಾನು SSC ಡಿಪಾರ್ಟ್ಮೆಂಟ್ ಓದ್ತಾ ಇದ್ದೀನಿ, SSಗೆ ಇದು ನನಗೆ ಯೂಸ್ಫುಲ್ ಆಗುತ್ತಾ? ಹೌದು, ನಿಮಗೆ ಯೂಸ್ಫುಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ನೀವು ಏನಾದರೂ RRBಗೆ ಓದ್ತಾ ಇದ್ರು ಸಹ ನಿಮಗೆ ಇದು ಈ ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟಿನ ಎಕ್ಸಾಮ್ಗೆ ಓದ್ತಾ ಇದ್ರು ಸಹ ನಿಮಗೆ ಈ ಒಂದು ಕ್ಲಾಸ್ ಏನಿದೆ ಅಲ್ಲ ಯೂಸ್ಫುಲ್ ಆಗುತ್ತೆ. SSC ಹೇಳೋದಾದ್ರೆ ನಿಮಗೆ GD ಇಂದ JE ಎಕ್ಸಾಮ್ವರೆಗೂ ನಿಮಗೆ ಈ ಒಂದು ಕ್ಲಾಸ್ ಯೂಸ್ಫುಲ್ ಆಗುತ್ತೆ, ಸರ್ನಾ? ಅಂಡ್ ದೆನ್ CGL ವರೆಗೂ ನಿಮಗೆ ಈ ಕ್ಲಾಸಿಂದ ನಿಮಗೆ ಪ್ರಶ್ನೆಗಳು ಸಿಗ್ತವೆ. ಓಕೆ, ಅಂಡ್ ನೆಕ್ಸ್ಟ್ RRBಯಲ್ಲಿ ನೀವು D ಗ್ರೂಪ್ ಇಂದ NTPC ತಗೊಳ್ಳಿ, RPF ತಗೊಳ್ಳಿ, ಅಂಡ್ ದೆನ್ ನೆಕ್ಸ್ಟ್ ALP ಅಂಡ್ ದೆನ್ ಟೆಕ್ನಿಷಿಯನ್ ಅಂಡ್ ದೆನ್ ನೆಕ್ಸ್ಟ್ JE ಎಕ್ಸಾಮ್ ವರೆಗೂ ನಿಮಗೆ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ. ಅಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೂ ಸಹ ಈ ಒಂದು ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಯಾಕೆ ಈ ಒಂದು ಸ್ಟೇಟ್ ಗೌರ್ಮೆಂಟ್ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, KE ಎಕ್ಸಾಮ್ ನಡೆಸ್ತಾ ಇದ್ದಾರೆ ಇವಾಗ. ಓಕೆ, ಸೊ ಮೀನ್ಸ್ KE ಅವರು ಸಹ ಇವಾಗ ಸೆಂಟ್ರಲ್ ಗೌರ್ಮೆಂಟಿನ ಕರೆಂಟ್ ಅಫೇರ್ಸ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣದಿಂದ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಓದ್ತಕ್ಕಂತಹ ಅಭ್ಯರ್ಥಿಗಳಿಗೂ ಸಹ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ. ಸೊ ಇದಕ್ಕೆ ಪ್ರೂಫ್ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಹೇಳೋದಾದ್ರೆ ಲಾಸ್ಟ್ ಈ ಏನು FD ಎಕ್ಸಾಮ್ ಆಗಿದೆ ಅಲ್ವಾ, FD ಎಕ್ಸಾಮ್ HK ಅಂಡ್ ದೆನ್ ನಾನ್ HK ಅಂಡ್ ದೆನ್ ನೆಕ್ಸ್ಟ್ SVA ಎಕ್ಸಾಮ್ ನಾನ್ HK ಕ್ವಶನ್ ಪೇಪರ್ನ ಒಂದು ಸರಿ ನೀವು ತೆಗೆದು ನೋಡಿ. ಅಂಡ್ ದೆನ್ ನೆಕ್ಸ್ಟ್ ನಾವು ಲಾಸ್ಟ್ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಒಂದ್ಸರಿ ನೋಡ್ಕೊಳ್ಳಿ. ಸೊ ನಿಮಗೆ ಸೇಮ್ ಟು ಸೇಮ್ ಕ್ವಶನ್ಗಳು ಸಿಗ್ತವೆ. ಓಕೆ, ಸೊ ಕೆಲವೊಂದು ಕಡೆ ನಿಮಗೆ ಆಪ್ಷನ್ಗಳು ಸಹ 2-3 ಆಪ್ಷನ್ಗಳು ನಿಮಗೆ ಸಹ ಸೇಮ್ ಸಿಗ್ತವೆ. ಓಕೆ, ಸೊ ಆ ಕಾರಣದಿಂದ ನಿಮಗೆ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಉಪಯೋಗ ಆಗುತ್ತೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ ಅಂದರೆ ಇನ್ನೊಂದು ಸಹ ನಿಮಗೆ ನೋಟ್ ಹೇಳ್ತಾ ಇದ್ದೀನಿ. ಸೊ ಸ್ವಲ್ಪ ನಿಮ್ಗೆ ಏನಾದರೂ ಕ್ಲಾಸ್ ಫಾಸ್ಟಾಗಿ ಅನಿಸ್ತು ಅಂತಂದರೆ ಹೊಸ ವಿದ್ಯಾರ್ಥಿಗಳಿಗೆ ಆ್ಯಂಡ್ ದೆನ್ ಸಮ್ ದ ಫ್ರೀಕ್ವೆನ್ಸಿನ ಜೊತೆ ಮ್ಯಾಚ್ ಆಗದೇ ಇರತಕ್ಕಂಥ ಸಮ್ ಅಸ್ಪಿರೆಂಟ್ಸ್ಗಳಿಗೆ ಪ್ಲೀಸ್ ನೀವು ದ ಸ್ಪೀಡ್ ಏನಿದೆ ಅಲ್ವಾ, ಯೂಟ್ಯೂಬಲ್ಲಿ ಒಂದು ಸ್ಪೀಡ್ ಆಪ್ಷನ್ ಕೊಟ್ಟಿರ್ತಾನೆ ನಿಮಗೆ. ಸೊ ಆ ಒಂದು ಸ್ಪೀಡ್ ಆಪ್ಷನಲ್ಲಿ ನಾರ್ಮಲ್ಲಿ 1x ಇರುತ್ತೆ. ಸೊ ನೀವು 0.85x ಅಲ್ಲಿ ಇಟ್ಕೊಂಡು ಕ್ಲಾಸನ್ನು ಕೇಳಿ. ಓಕೆ, ಸೊ ನಿಮ್ಗೆ ಏನಾದರೂ ನಿಧಾನವಾಗಿ ಅನಿಸ್ತಾ ಇದ್ದರೆ ಪ್ರಾಬ್ಲಮ್ ಇಲ್ಲ, 2x ಅಲ್ಲಿ ಸಹ ಕೇಳ್ಕೊಳ್ಳಿ. ಓಕೆ, ಸಮ್ ಕ್ರೇಜಿ ಸ್ಟೂಡೆಂಟ್ಸ್ ಇದ್ದಾರೆ ನನಗೆ. ಓಕೆ, ಸೊ ಅವರು 2x ಅಲ್ಲಿ ಸಹ ಇಟ್ಕೊಂಡು ಕೇಳ್ತಾರೆ ಅಂತ ಅವರು ನನಗೆ ಹೇಳಿದ್ದಾರೆ. ಓಕೆ, ಸೊ ಹಾಗಾದ್ರೆ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ? ಇತ್ತೀಚೆಗೆ ವೆನೆಜುವೆಲಾದ ಮಧ್ಯಂತರ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು ಅಂತ. ಸರ್ ಯಾರನ್ನು ನೇಮಿಸಲಾಗಿದೆ ಸರ್? ಇದನ್ನ ಡೆಲ್ಸಿ ರೋಡ್ರಿಗ್ರಸ್ ಅವರನ್ನು ನೇಮಿಸಲಾಗಿದೆ, ನಿಕೋಲಸ್ ಮಡುರೋ ಅವರನ್ನ, ಜಿವಾನ್ ಈ ಗೈಡೋ ಅವರನ್ನ, ಅಂಡ್ ದೆನ್ ಮಾರಿಯಾ ಕೊರಾನಾ ಮಚಾಡೋ ಅವರನ್ನ ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ ಈ ಒಂದು ಕ್ವಶನ್ ನೀವು ನೋಡಿ ಬೇಕಾದ್ರೆ ಈ ಜನವರಿ 25 SD ಎಕ್ಸಾಮ್ ಏನಾಯ್ತಲ್ವ ಈ ನಾನ್ HK ಅಲ್ಲಿ ಇದನ್ನು ಕೇಳಿದ್ದಾನೆ ನಿಮಗೆ. ಸರ್ ಇದನ್ನು ಅವಾಗ ಕೇಳಿದಾನೆ, ಸೊ ಇದು ಇವಾಗ ಹಾಕಿದ್ದೀರಾ? ಇಲ್ಲ, ಅವಾಗ ನಿಮಗೆ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಮಾಡುವಾಗಲೂ ಸಹ ನಿಮಗೆ ಹೇಳಿದ್ದೆ ಇದನ್ನು. ಓಕೆ, ಇದೆಲ್ಲವೂ ಸಹ ಆಲ್ಮೋಸ್ಟ್ ನಿಮಗೆ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗಿದ್ದಾವೆ. ಆ್ಯಂಡ್ ದೆನ್ ಇದು ರಿವಿಷನ್ ಕ್ಲಾಸ್ಗೆ ಅಷ್ಟೇ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ, ಡೆಲ್ಸಿ ರೋಡ್ರಿಗ್ರಸ್ ಅವರು. ಓಕೆ, ಯಾರು ಅಂದರೆ ಈ ಒಂದು ಡೆಲ್ಸಿ ರೋಡ್ರಿಗ್ರಸ್ ಅವರು ಅಂತ ಹೇಳ್ತೀವಿ. ಈ ಒಂದು ವೆನೆಜುವೆಲಾ ದೇಶದ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ನಿಕೋಲಾಸ್ ಮಡುರೋ ಅವರು ಮಾಜಿ ಅಧ್ಯಕ್ಷರಾಗಿದ್ದರು. ಇವರನ್ನ ಈ ಟ್ರಂಪ್ ಏನು ಮಾಡ್ತಾನೆ, ಎತ್ಕೊಂಡು ಹೋಗ್ಬಿಡ್ತಾನೆ. ಓಕೆ, ಸೊ ಮೀನ್ಸ್ ಡ್ರಗ್ಸ್ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ ಅಂತ ಏನು ಮಾಡಿ ಒಂದು ಕೇಸ್ ಹಾಕೊಂಡು ಸೊ ಇವರನ್ನ ಆಪರೇಷನ್ ಡೆಲ್ಟಾ ಅನ್ನುವ ಒಂದು ಮೂಲಕ ಅವರನ್ನು ಎತ್ತಾಕೊಂಡು ಹೋಗ್ಬಿಡ್ತಾನೆ, ಸರ್ನ ಯಾರು? ಟ್ರಂಪ್. ಸೊ ಅವರ ಬದಲಾಗಿ ಇವ್ರು ಏನು ಹೋಗ್ತಾರಲ್ವ, ಇವ್ರು ಹೋದ ನಂತರ ದೇಶ ಖಾಲಿ ಉಳಿತದೆ. ಸೊ ಖಾಲಿ ಉಳಿದಿರ್ತಕ್ಕಂಥ ದೇಶದಲ್ಲಿ ಮಧ್ಯಂತರ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಗ್ತದೆ ಅಂದರೆ ಈ ಒಂದು ಡೆಲ್ಸಿ ರೋಡ್ರಿಗ್ರಸ್ ಅವ್ರನ್ನ ಆಯ್ಕೆ ಮಾಡಲಾಗ್ತದೆ. ಹಾಗಾದರೆ ಆ ಒಂದು ವೆನೆಜುವೆಲಾ ದೇಶದ ಅಪೋಸಿಷನ್ ಲೀಡರ್ ಯಾರಿದ್ದಾರೆ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳ್ಬೇಕಾಗುತ್ತೆ ಸರ್ ಈ ಒಂದು ಮರಿಯಾ ಕೊರಾನಾ ಮಚಾಡೋ ಅವರಾಗಿದ್ದಾರೆ. ಸರ್ ಯಾಕೆ ಸರ್ ಇವ್ರು ಇಂಪಾರ್ಟೆಂಟ್ ಆಗ್ತಾರೆ? ಯಾಕೆ ಅಂತಂದರೆ 2025 ಶಾಂತಿ ನೊಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಇದೇ ಒಂದು ಮರಿಯಾ ಕೊರಾನಾ ಮಚಾಡೋ ಅವರಿಗೆ ನೀಡಲಾಗಿದೆ. ಆ್ಯಂಡ್ ದೆನ್ ಈ ಮಹಿಳೆ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಪ್ರಶಸ್ತಿಯನ್ನು ಟ್ರಂಪಿನ ಕಾಲಡಿಯಲ್ಲಿ ಹೋಗಿ ಅರ್ಪಿಸಿದ್ದಾರೆ. ಓಕೆ ಸರ್, ಏನು ಸರ್ ಇವರಿಗೆ ಅಷ್ಟು ಧೈರ್ಯ ಇರಲಿಲ್ವಾ? ಸೊ ನಮ್ಮ ಭಾರತವೇ ರಷ್ಯನ್ ಆಯಿಲನ್ನು ನಿಲ್ಲಿಸಿ ಇವಾಗ ವೆನೆಜುವೆಲಾದಿಂದ ನಾವು ಖರೀದಿ ಮಾಡ್ತೀವಿ, ಇರಾನಿಂದ ನಾವು ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇರೋವಾಗ ಸೊ ಆ ಒಂದು ಚಿಕ್ಕ ದೇಶ ಏನು ಮಾಡಬೇಕು ಅಲ್ವಾ? ಮೀನ್ಸ್ ಅವರು ಸಹ ಹೇಗೆ ಅಂತಂದರೆ ಅವ್ರ ಮುಂದೆ ತಲೆ ಬಾಗಿದ್ದಾರೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಇವ್ರನ್ನ ಸಹ ನೆನ್ಪಿಟ್ಕೊಳ್ಳಿ, ಇವ್ರನ್ನ ನೆನ್ಪಿಟ್ಕೊಳ್ಳಿ, ಅಂದರೆ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇವರು ಕಿಡ್ನ್ಯಾಪ್ ಆಗಿರ್ತಕ್ಕಂಥ ಪ್ರೆಸಿಡೆಂಟ್, ಇವರು ಇವಾಗ ಪ್ರೆಸಿಡೆಂಟ್ ಮೀನ್ಸ್ ಈ ಒಂದು ಇಂಟರ್ಮೀಡಿಯೇಟ್ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ ಸರ್ನ, ಇವರು ಇಂಟರ್ ಪ್ರೆಸಿಡೆಂಟ್. ಆ್ಯಂಡ್ ನೆಕ್ಸ್ಟ್ ಇವರು ಈ ಒಂದು ಅಪೋಸಿಷನ್ ಲೀಡರ್ ಅಂತ ಹೇಳ್ತೀವಿ ಸರ್ನ. ಇವರೆಲ್ಲರನ್ನು ಸಹ ನೆನ್ಪಿಟ್ಕೊಳ್ಳಿ, ಇವರೆಲ್ಲರೂ ಸಹ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಈ ಒಂದು ವೆನೆಜುವೆಲಾ ದೇಶ ಯಾವ ಖಂಡದಲ್ಲಿ ಬರುತ್ತೆ ಅಂತ ನಿಮಗೆ ಕೇಳ್ಬೋದು. ಅವಾಗಲೂ ಹೇಳಬೇಕಾಗುತ್ತೆ ಸೌತ್ ಅಮೇರಿಕಾ ಖಂಡದಲ್ಲಿ ಇದು ಕಂಡುಬರುತ್ತೆ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026 ಗಣರಾಜ್ಯೋತ್ಸವದಂದು ಮೊದಲ ಬಾರಿಗೆ ಏನನ್ನು ಪ್ರದರ್ಶಿಸಲಾಗುತ್ತದೆ ಅಂತ ಕೇಳಿದ್ದೇನೆ ಸರ್. ಏನನ್ನು ಪ್ರದರ್ಶಿಸಲಾಗುತ್ತದೆ, ಏನನ್ನು ಪ್ರದರ್ಶಿಸಲಾಗಿದೆ ಸರ್? ಇದನ್ನು ಏನನ್ನ ಅಂತ ಕೇಳಿದ್ರೆ ಈ ಒಂದು ಸೈನ್ಯದ ಪ್ರಾಣಿ ಪಡೆಯನ್ನು
ಪ್ರದರ್ಶಿಸಲಾಗಿದೆ. ಸೈನ್ಯದ ರೋಬೋಟ್ ಸ್ಕ್ವಾಡ್ ಅನ್ನು ಆಲ್ರೆಡಿ ಪ್ರದರ್ಶನ ಮಾಡಲಾಗಿದೆ. ಆ್ಯಂಡ್ ದೆನ್ ಈ ಒಂದು ವಾಯುಪಡೆಯ ಡ್ರೋನ್ ಅನ್ನು ಸಹ ನಾವು ಆಲ್ರೆಡಿ ಎಷ್ಟೋ ಸರಿ ನೋಡಿದ್ದೀವಿ. ಆ್ಯಂಡ್ ದೆನ್ ನೌಕಾಪಡೆಯ ಜಲಾಂತರ್ಗಾಮಿ ನೌಕೆಗಳನ್ನು ಸಹ ನೋಡಿದ್ದೀವಿ. ಬಟ್ ಇಲ್ಲಿ ಯಾವುದು ಅಂತ ಕೇಳಿದ್ರೆ ಒಂದು ಸೈನ್ಯದ ಪ್ರಾಣಿ ಪಡೆಯನ್ನು ಸರ್ನ ಏನಂತ ಹೇಳ್ತೀವಿ, ಈ ಆರ್ಮೀಸ್ ಎನಿಮಲ್ ಕಾಂಟಿಂಜೆಂಟ್ ಅಂತ ಹೇಳ್ತೀವಿ ಸರ್ನ. ಸೊ ಅದನ್ನು ಮೊದಲ ಬಾರಿಗೆ ಪ್ರದರ್ಶನ ಮಾಡಲಾಗಿದೆ. ನೀವು ನೋಡಿರಬಹುದು ಕೆಲವೊಂದು ಬ್ರೀಡ್ ನಾಯಿಗಳು, ನಮ್ಮ ಮುಧೋಳ್ ಹೌಡ್ಸ್ ಏನಿದೆ ಅಲ್ವಾ, ಸೊ ಇದು ಸಹ ಹೋಗಿತ್ತು. ಸೊ ಎಲ್ಲ ನಾಯಿಗಳು ಹೇಗೆ ಅಂತಾರೆ, ಫುಲ್ ಸ್ವ್ಯಾಗಲ್ಲಿ ಬರ್ತಾ ಇತ್ತು, ಫುಲ್ ಎಲ್ಲ ಹೇಗೆ ಅಂತಾರೆ ಕೂಲಿಂಗ್ ಕ್ಲಾಸ್ ಎಲ್ಲ ಹಾಕೊಂಡು ನೀವು ನೋಡಿರ್ಬೋದು. ಓಕೆ, ಅದರಿಂದ ಒಂಟೆ ಬೇರೆ ಬೇರೆ ಬ್ರೀಡ್ಗಳನ್ನು ಸಹ ತಂದಿದ್ರು ಅಲ್ಲಿ. ಓಕೆ, ಸೊ ಆ ಒಂದು ಈ ಆರ್ಮೀಸ್ ಎನಿಮಲ್ ಕಾಂಟಿಜೆಂಟ್ ಇದನ್ನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತಂಬಾಕಿನ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ ಯಾವ ದಿನಾಂಕದಿಂದ ಅನ್ವಯವಾಗುತ್ತದೆ ಅಂತ ಕೇಳ್ತಾನೆ. ಓಕೆ, ಸೊ ಇದನ್ನು ತಂಬಾಕು ತಿನ್ನೋರಿಗೆ ಗೊತ್ತಿರುತ್ತೆ ಇದು. ಸೊ ಯಾವ ದಿನಾಂಕದಿಂದ ಇದನ್ನು ಆರಂಭ ಮಾಡಲಾಗಿದೆ ಸರ್? ಇದನ್ನು ಫೆಬ್ರವರಿ 1ರಿಂದ, ಸರಿನಾ? ಯಾವಾಗ ಅಂತ ಕೇಳಿದ್ರೆ ಒಂದು ಫೆಬ್ರವರಿ 1 ಅಂತ ಹೇಳ್ತೇವೆ. ಮೀನ್ಸ್ ಇವಾಗೆ ಮಾರಾಟ ಆಗ್ತಕ್ಕಂಥ ತಂಬಾಕು ಏನಿದೆ ಅಲ್ವಾ, ಅದರ ಮೇಲೆ ಅಬಕಾರಿ ಸುಂಕ ಹೆಚ್ಚುವರಿಯಾಗಿ ಇವಾಗಿನಿಂದ ಮಾರಾಟ ಆಗ್ತಕ್ಕಂಥ ಎಲ್ಲ ತಂಬಾಕಿನ ಉತ್ಪನ್ನಗಳು ಜಾಸ್ತಿ ರೇಟಲ್ಲಿ ಮಾರಾಟ ಆಗ್ತಿದ್ದಾವೆ. ಓಕೆ, ಸೊ ಇಲ್ಲಿವರೆಗೂ ನಿಮ್ಮ ಏನು ಪಾನ್ ಮಸಾಲೆ ಎಲ್ಲ ಸಹ ಮಾರಾಟ ಮಾಡ್ತಿರ್ತಾರಲ್ವಾ, ಸೊ ಇಲ್ಲಿವರೆಗೂ 5 ರೂಪಾಯಿ ಏನಾದರೂ ಇದ್ದರೆ ಇನ್ನು ಮುಂದೆ 6 ರೂಪಾಯಿನೋ ಆಗಬಹುದು. ಓಕೆ, ಸೊ ಎಕ್ಸಾಕ್ಟ್ ರೇಟ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ದ ಅಬಕಾರಿ ಸುಂಕ ಹೆಚ್ಚಾಗಿದೆ. ಯಾವ ದಿನಾಂಕದಿಂದ ಅಂತ ಕೇಳಿದ್ರೆ ಫೆಬ್ರವರಿ 1ರಿಂದ ಅಂತ ನೀವು ಹೇಳಬೇಕಾಗುತ್ತೆ. ಓಕೆ ಸರ್, ಇದೇ ಒಂದು ಫೆಬ್ರವರಿ 1ರಿಂದ ಮಾಡಬಾರ್ದಾಗಿತ್ತು, ಫೆಬ್ರವರಿ 4ರಿಂದ ಮಾಡಬೇಕಾಗಿತ್ತು. ಯಾಕೆ ಈ ಒಂದು ಸರ್ಕಾಸಮ್ ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಿತ್ತು ಅಂದರೆ, ಫೆಬ್ರವರಿ 4ಕ್ಕೆ ಈ ಒಂದು ವಿಶ್ವ ಕ್ಯಾನ್ಸರ್ ದಿನ ಇದೆ. ಸೊ ಆ ಒಂದು ವಿಶ್ವ ಕ್ಯಾನ್ಸರ್ ದಿನನೇ ಇದನ್ನು ಮಾಡಿದರೆ ಇನ್ನೂ ಜಾಸ್ತಿ ನೆನಪುಳಿತಿತ್ತು ಎಲ್ಲರಿಗೂ ಸಹ, ಓದೋರಿಗೆ. ಓಕೆ, ತಿನ್ನೋರಿಗೆಲ್ಲ ಓದೋರಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನವದೆಹಲಿಯು ಯಾವ ಸ್ಥಳಕ್ಕೆ ಸೇರಿದ ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳ ಭವ್ಯ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಅಂತ ಕೇಳಿದಾನೆ ಸರ್ನ. ಯಾವುದು ಸರ್? ಯಾವುದು ಅಂತ ಕೇಳಿದ್ರೆ ದ್ಯಾಟ್ ಈಸ್ ಈ ಒಂದು ಪಿಪ್ರಹವ ಅಂತ ಹೇಳ್ತೀವಿ ಸರ್ನ. ಯಾವುದು ಈ ಒಂದು ಪಿಪ್ರಹ ಸ್ಥಳಕ್ಕೆ ಸೇರಿರತಕ್ಕಂತಹ ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳ ಭವ್ಯ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ನಮ್ಮ ಭಾರತ ಪ್ರಧಾನಮಂತ್ರಿ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ಸರ್ನ. ಎಲ್ಲಿ ಅಂತ ಅಂದರೆ ಈ ಒಂದು ನವದೆಹಲಿಯಲ್ಲಿ. ಯಾವ ಸ್ಥಳಕ್ಕೆ ಸೇರಿರತಕ್ಕಂತಹ ಭಗವಾನ್ ಬುದ್ಧನ ಮೂರ್ತಿಗಳಾಗಿದ್ದಾವೆ, ಹೌದು, ಮೀನ್ಸ್ ಅವಶೇಷಗಳಾಗಿದ್ದಾವೆ ಅಂತ ಕೇಳಿದ್ರೆ ಒಂದು ಪಿಪ್ರಾಹ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಪಿಪ್ರಾಹ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಜನವರಿ 1, 2026ರಂದು ಯಾವ ಸಚಿವಾಲಯವು ತನ್ನ ಹೊಸ ಲೋಗೋವನ್ನು ಘೋಷಿಸಿತು ಮತ್ತು ಮಾಸ್ಕಾಟ್ ಅನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾನೆ ಸರ್. ಯಾವ್ದು ಸರ್ ಅದು? ಸರ್ ಯಾವುದು ಸರ್? ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಎಷ್ಟು ಸರಿ ಹೇಳಿಲ್ಲ ನೀವು. ಯಾವುದು ಅಂತ ಕೇಳಿದ್ರೆ ಈ ಒಂದು ಅಂಕಿಅಂಶ ಮತ್ತು ಕಾರ್ಯಕ್ರಮಾನುಷ್ಠಾನ ಸಚಿವಾಲಯ ಸರ್ನ. ಯಾವುದು ಈ ಒಂದು ಅಂಕಿಅಂಶ ಮತ್ತು ಕಾರ್ಯಕ್ರಮಾನುಷ್ಠಾನ ಸಚಿವಾಲಯ ಏನಿದೆ ಅಲ್ವಾ, ಹೊಸ ಲೋಗೋ ಮತ್ತು ಒಂದು ಹೊಸ ಮಾಸ್ಕಾಟನ್ನು ಬಿಡುಗಡೆ ಮಾಡಿದೆ ಸರ್ನ. ಏನಂತ ಹೇಳ್ತೀವಿ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಿನಿಸ್ಟ್ರಿ ಅಂತ ಹೇಳ್ತೀವಿ ಸರ್. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಮಾಮಾಡಿ ಡೌಂಬಿಯಾ ಆಯ್ಕೆಯಾಗಿದ್ದರು ಅಂತ ಕೇಳಿದ್ದಾನೆ ಸರ್. ಯಾರು ಈ ಒಂದು ಮಾಮಾಡಿ ಡೌಂಬಿಯಾ ಅವರು ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ಈ ಒಂದು ಗಿನಿ, ಮಾಲಿಲಿ, ನೈಜೀರ್ ಮತ್ತು ಈ ಒಂದು ಬುರ್ಕಿನಾ ಫಾಸೋ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವುದಾಗುತ್ತೆ ಹೇಳ್ಬೋದಾ ಸರ್? ಯಾವ ದೇಶದವರು? ಯಾವ ದೇಶ ಅಂತ ಕೇಳಿದ್ರೆ ಒಂದು ಗಿನಿಯಾ ದೇಶದವರು ಸರ್ನ. ಯಾವ ದೇಶ? ಈ ಒಂದು ಗಿನಿಯಾ ದೇಶದ ಅಧ್ಯಕ್ಷರಾಗಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಒಂದು ಮಾಮಾಡಿ ಡೌಂಬಿಯಾ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಮಾಮಾಡಿ ಡೌಂಬಿಯಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಂದೇ ಭಾರತ್ ಸ್ಲೀಪರ್ ರೈಲಿನ ಮೊದಲ ಮಾರ್ಗ ಯಾವುದು ಅಂತ ಕೇಳಿದಾನೆ. ಯಾವ ಮಾರ್ಗ ಸರ್ ಇದು? ಈ ಒಂದು ಗುವಾಹಟಿ ಟು ಕೋಲ್ಕತ್ತಾ ಅಲ್ವಾ? ಹೌದು, ಈ ಒಂದು ಗುವಾಹಟಿ ಟು ಕೋಲ್ಕತ್ತಾ ಅಂತ ಹೇಳ್ತೀವಿ, ಇಲ್ಲಾಂದರೆ ವೆಸ್ಟ್ ಬೆಂಗಾಲ್ ಟು ಅಸ್ಸಾಂ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಈ ಒಂದು ಗುವಾಹಟಿ ಟು ಕಲ್ಕತ್ತಾ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಕ್ರಿಪ್ಟೋ ಗಣಿಗಾರಿಕೆ ಮತ್ತು ವಿನಿಮಯವನ್ನು ಕಾನೂನುಬದ್ಧಗೊಳಿಸಿದೆ ಅಂತ ಕೇಳಿದಾನೆ. ಯಾವ ದೇಶ ಸರ್ ಅದು? ಯಾವ ದೇಶ ಅಂತ ಹೇಳಿದರೆ ಆಪ್ಷನ್ ಕೊಟ್ಟಿದ್ದಾನೆ, ಕಜಕಿಸ್ತಾನ್, ಆಪ್ಷನ್ ಬಿ ಉಜ್ಬೇಕಿಸ್ತಾನ್, ಆಪ್ಷನ್ ಸಿ ತುರ್ಕ್ಮೆನಿಸ್ತಾನ್, ಆಪ್ಷನ್ ಡಿ ಏನಿದೆ ಅಂದರೆ ಈ ಒಂದು ಕಿರ್ಗಿಸ್ತಾನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ದ್ಯಾಟ್ ಈಸ್ ಯಾವುದು? ಕಜಕಿಸ್ತಾನ್ ಆಗಬಹುದಾ? ಇಲ್ಲ ಸರ್, ಈ ಒಂದು ತುರ್ಕ್ಮೆನಿಸ್ತಾನ್ ಸರ್ನ. ಯಾವುದು? ಈ ಒಂದು ತುರ್ಕ್ಮೆನಿಸ್ತಾನ್ ಏನಿದೆ ಅಲ್ವಾ, ಕ್ರಿಪ್ಟೋ ಗಣಿಗಾರಿಕೆ ಮತ್ತು ವಿನಿಮಯವನ್ನು ಕಾನೂನುಬದ್ಧಗೊಳಿಸಿದೆ. ಯಾವುದನ್ನ? ಈ ಒಂದು ಕ್ರಿಪ್ಟೋ ಗಣಿಗಾರಿಕೆಯನ್ನು. ಯಾವುದನ್ನ? ಈ ಒಂದು ಕ್ರಿಪ್ಟೋ ಗಣಿಗಾರಿಕೆಯನ್ನು ನೆನ್ಪಿಟ್ಕೊಳ್ಳಿ. ಕ್ರಿಪ್ಟೋ ಗಣಿಗಾರಿಕೆ ಸರ್ ಏನು ಸರ್ ಇದು? ಹೊಂದಾಣಿಕೆ ಆಗಲ್ಲ. ಕ್ರಿಪ್ಟೋನೇ ಬೇರೆ, ಗಣಿಗಾರಿಕೆನೇ ಬೇರೆ, ಮೈನಿಂಗೇ ಬೇರೆ, ಕ್ರಿಪ್ಟೋ ಕರೆನ್ಸಿಯೇ ಬೇರೆ ಅಂತ ಬಟ್ ಇದು ಮಾಡಿದೆ. ಯಾವ ದೇಶ ಅಂದರೆ ಈ ಒಂದು ತುರ್ಕ್ಮೆನಿಸ್ತಾನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೊಹ್ರಾನ್ ಮಮ್ದಾನಿ ಯಾವ ನಗರದ ಮೇಯರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅಂತ. ಸರ್ ಇವರು ಯಾವ ನಗರದ ಮೇಯರ್ ಆಗಲಿ ಸರ್ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಕೇಳಿದ್ರೆ, ಈ ಜೊಹ್ರಾನ್ ಮಮ್ದಾನಿ ಅವರು ಏನಿದಾರಲ್ವ, ನಮ್ಮ ಭಾರತೀಯರು, ಮೂಲತಃ ಇಂಡಿಯನ್ ಇವರು. ಓಕೆ, ಸೊ ಇವಾಗ ಕರೆಂಟ್ಲಿ ಅವರು ಅಮೆರಿಕದಲ್ಲಿ ನೆಲೆಸಿದ್ದಾರೆ, ಬಟ್ ಅವರು ಮೂಲತಃ ಇಂಡಿಯನ್ ಆಗಿದ್ದರು. ಸೊ ಆ ಕಾರಣದಿಂದ ಈ ಒಂದು ಜೊಹ್ರಾನ್ ಮಮ್ದಾನಿ ಅವರು ಏನಿದಾರಲ್ವ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇವರು ಯಾವ ನಗರದ ಮೇಯರ್ ಆಗಿದ್ದಾರೆ ಅಂತ ಕೇಳಿದ್ರೆ ನ್ಯೂಯಾರ್ಕ್, ಲಾಸ್ ಏಂಜಲೀಸ್, ಚಿಕಾಗೋ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಕೊಟ್ಟಿದ್ದಾನೆ. ಚಿಕಾಗೋ ಅಂದರೆ ನಿಮಗೆ ವಿಶ್ವ ಸರ್ವಧರ್ಮ ಸಮ್ಮೇಳನ ನೆನಪು ಬರುತ್ತೆ ಅಲ್ವಾ? ಓಕೆ, ನೆನಪು ಬರಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವ ಉತ್ತರ ಅಂತ ಕೇಳಿದ್ರೆ ಒಂದು ನ್ಯೂಯಾರ್ಕ್ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ನ್ಯೂಯಾರ್ಕ್. ಈ ಜೊಹ್ರಾನ್ ಮಮ್ದಾನಿ ಅವರು ಯಾವ ನಗರದ ಮೇಯರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅಂತ ಕೇಳಿದ್ರೆ ಅದು ನ್ಯೂಯಾರ್ಕ್ ನಗರದ
ಮೇಯರ್ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಯಾರು? ಈ ಒಂದು ಜೋಹ್ರಾನ್ ಮಮ್ದಾನಿ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಯುಷ್ ಸಚಿವಾಲಯವು ಜನವರಿ 3, 2026ರಂದು 9ನೇ ಸಿದ್ಧ ದಿನವನ್ನು ಎಲ್ಲಿ ಆಚರಿಸಿತು ಅಂತ ಕೇಳಿದ್ದಾನೆ. ಯಾವ ದಿನ ಸರ್ ಇದು? 9ನೇ ಸಿದ್ಧ ದಿನ. ಎಷ್ಟನೇ ಆವೃತ್ತಿಯಾಗಿದೆ? 9ನೇದಾಗಿದೆ. ಯಾವ ದಿನ ಸಿದ್ಧ ದಿನ? ಯಾವ ದಿನ ಆಚರಣೆ ಮಾಡಿದ್ದಾರೆ? ಜನವರಿ 3, 2026ರಂದು ಆಚರಣೆ ಮಾಡಿದ್ದಾರೆ. ಸೊ ಎಲ್ಲಿ ಇದನ್ನು ಆಚರಣೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಎಲ್ಲಿ ಸರ್ ಇದನ್ನು ಆಯುಷನ್ನು ಸೆಲೆಬ್ರೇಟ್ ಮಾಡಲಾಗಿದೆ? ಎಲ್ಲಿ ಅಂತ ಕೇಳಿದ್ರೆ ಚೆನ್ನೈ, ಹೈದರಾಬಾದ್ ಮತ್ತು ಲಕ್ನೋ ಮತ್ತು ಭೂಪಾಲ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ ಚೆನ್ನೈ. ಓಕೆ, ಯಾವುದು ಅಂತ ಹೇಳ್ತೀವಿ? ಈ ಒಂದು ಚೆನ್ನೈ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಚೆನ್ನೈಯಲ್ಲಿ ಈ ಒಂದು 9ನೇ ಸಿದ್ಧ ದಿನವನ್ನು ಆಚರಣೆ ಮಾಡಲಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2026ರ ವರದಿಗಳ ಪ್ರಕಾರ 70 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಯಾವ ನಗರವು ದೇಶದ ಮೊದಲ ಕೊಳಗೇರಿ ಮುಕ್ತ ನಗರವಾಗಲು ಸಜ್ಜಾಗಿದೆ ಅಂತ ಕೇಳಿದ್ದಾನೆ. ಸರ್ 70 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಅಂತ 2026ರ ವರದಿಗಳ ಪ್ರಕಾರ ಈ ಒಂದು ಜನವರಿಯಲ್ಲಿ ಏನಿದೆ ಅಂದರೆ ಕೊಳಗೇರಿ ಮುಕ್ತ ಆಗ್ತಾ ಇದೆ ಅಂತ. ಅದು ಯಾವುದು? ಸೂರತ್, ಪುಣೆ, ಅಹಮದಾಬಾದ್ ಮತ್ತು ಜೈಪುರ್ ಅಂತ ಕೊಟ್ಟಿದ್ದಾನೆ. ಯಾವುದಾಗಬಹುದು ಇದಕ್ಕೆ? ಯಾವುದಾಗ್ಬೋದು ಸರ್? ಸೂರತ್ ಆಗಬಹುದಾ? ಏನು ಅಹಮದಾಬಾದ್ ಆಗ್ಬೋದಾ ಸರ್? ಅಹಮದಾಬಾದ್ 2 ಸರಿ ಕೊಟ್ಟಿದ್ದಾರೆ, ಅಹಮದಾಬಾದ್ ಹಾಕ್ಬಿಡೋಣವ ಸರ್? ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಒಂದು ಸೂರತ್ ಆಗುತ್ತೆ. ಸೂರತ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಸೂರತ್ ನಗರವಾಗಿದೆ. ಓಕೆ, ಇವು ಸೂರತ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ವಜ್ರಗಳ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿದೆ. ಬಟ್ ನಿಮಗೆ ಒಂದು ಕ್ವಶನ್ ಏನಂತ ಅಂದರೆ, ಒಂದು ಸ್ಟಾಟಿಕ್ ಕ್ವಶನ್ ನಿಮಗೆ ಏನು, ನಮ್ಮ ಭಾರತದ 90%ಗಿಂತ ಜಾಸ್ತಿ ವಜ್ರಗಳನ್ನು ಪಡಿತಕ್ಕಂತಹ ರಾಜ್ಯ ಯಾವುದು, ಅಥವಾ 90%ಗಿಂತ ಜಾಸ್ತಿ ವಜ್ರಗಳು ಸಿಗ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ನಿಮಗೆ ಮಧ್ಯಪ್ರದೇಶ್, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಏನಿದೆ ಅಂದರೆ ಈ ಒಂದು ತೆಲಂಗಾಣ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬೋದಾ ಸರ್? ಯಾವ್ದು ಸರ್? ಗುಜರಾತಲ್ಲೇ ಸೂರತ್ ಕಂಡುಬರುತ್ತೆ ಅಂತ ಹೇಳಿದ್ರೆ ಗುಜರಾತ್ ಅಂತ ಹಾಕೋಕ್ಕಾಗತ್ತಾ? ಇಲ್ಲ, ಅಲ್ಲಿ ವ್ಯಾಪಾರ ಕೇಂದ್ರ ಇದೆ ರೀ. ಬಟ್ ಕಂಡುಬರೋದಲ್ಲಿ ಆ ಮೈನಿಂಗ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಎಲ್ಲಿ ಅಂತ ಕೇಳಿದ್ರೆ ಒಂದು ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಮಧ್ಯಪ್ರದೇಶದ ಸ್ಪೆಷಲಿ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಪನ್ಹಾ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಪನ್ಹಾ. ಓಕೆ, ಒಂದು ಮಧ್ಯಪ್ರದೇಶದ ಪನ್ಹಾದಲ್ಲಿ ಅತಿ ಹೆಚ್ಚು ವಜ್ರಗಳು ಸಿಗ್ತವೆ ನಮ್ಮ ಭಾರತದಲ್ಲಿ. ಓಕೆ, ಎಲ್ಲಿ? ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ವಜ್ರಗಳು ಸಿಗ್ತಕ್ಕಂಥದ್ದು ಈ ಒಂದು ಪನ್ಹಾದಲ್ಲಿ, ಮೀನ್ಸ್ ಈ ಒಂದು ಮಧ್ಯಪ್ರದೇಶದಲ್ಲಿ. ಬಟ್ ಹಾಗಾದರೆ ಇಲ್ಲಿ 4 ಆಪ್ಷನ್ಗಳು ಸಹ ನಿಮಗೆ ವಜ್ರಕ್ಕೆ ರಿಲೇಟೆಡ್ ಇದಾವಲ್ವಾ? ಸೊ ಈ ಒಂದು ವಜ್ರದ ವ್ಯಾಪಾರ ಸೂರತ್ತಲ್ಲಿ. ಆ್ಯಂಡ್ ದೆನ್ ಈ ಕೊಹಿನೂರ್ ವಜ್ರ ಸಿಕ್ಕಿರೋದಲ್ಲಿ ನಿಮಗೆ ಇದೇ ಆಂಧ್ರ ಪ್ರದೇಶದಲ್ಲಿ ಅಲ್ವಾ? ಸೊ ಅದಕ್ಕೆ ಅದು ಇಂಪಾರ್ಟೆಂಟ್ ಆಗಿದೆ ಆಂಧ್ರ ಪ್ರದೇಶ. ಬಟ್ ನಾವು ಆಂಧ್ರ ಪ್ರದೇಶ ಆನ್ಸರ್ ಹಾಕೋಕ್ಕಾಗಲ್ಲ. ಸೊ ಅದು ಓಕೆ, ದ ವ್ಯಾಲ್ಯೂಯಬಲ್ ಇರ್ತಕ್ಕಂಥ ಕೊಹಿನೂರ್ ಸಿಕ್ಕಿದೆ. ಬಟ್ ಅತಿ ಹೆಚ್ಚು ಇವಾಗೆಲ್ಲ ನಮ್ಗೆ ಸಿಗ್ತಾ ಇದ್ದಾವೆ, ಅದು ಬೇಕಲ್ಲ ನಮಗೆ? ಎಲ್ಲಿ ಅಂದರೆ ಈ ಒಂದು ಮಧ್ಯಪ್ರದೇಶದಲ್ಲಿ. ಓಕೆ, ಆ್ಯಂಡ್ ದೆನ್ ಅತಿ ಹೆಚ್ಚು ಸೋಯಾಬೀನನ್ನು ಬೆಳೀತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಅಗೇನಿದೆ ಮಧ್ಯಪ್ರದೇಶ. ಆ್ಯಂಡ್ ದೆನ್ ಅತಿ ಹೆಚ್ಚು ಬುಡಕಟ್ಟು ಜನಾಂಗವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಇದೇ ಮಧ್ಯಪ್ರದೇಶ. ಆ್ಯಂಡ್ ದೆನ್ ಅತಿ ಹೆಚ್ಚು ಯಾವುದು? ಈ ಗೊಂಡಾ ಟ್ರೈಬ್ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಇದೇ ಮಧ್ಯಪ್ರದೇಶ. ಬಿಲ್ ಬುಡಕಟ್ಟನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಇದೇ ಮಧ್ಯಪ್ರದೇಶ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಯಾವ ರಾಜ್ಯ ಸಾರಿಗೆ ನಿಗಮದ ಟ್ಯಾಬ್ಲೋದಲ್ಲಿ ಮೊದಲ ಬಾರಿಗೆ ಗುಲಾಬಿ ಬಸ್ಗಳನ್ನು ಓಡಿಸುವ ಮಹಿಳಾ ಚಾಲಕರು ಇರುತ್ತಾರೆ ಅಂತ ಕೇಳಿದ್ದಾನೆ ಸರ್. ಯಾವ ರಾಜ್ಯದ್ದು ಸರ್ ಇದು? ಈ ಒಂದು ಗುಲಾಬಿ ಬಸ್ಗಳು, ಪಿಂಕ್ ಬಸ್ಗಳು ಅಂತ ಹೇಳ್ತೀವಿ, ಮಹಿಳಾ ಚಾಲಕರು ಇರ್ತಾರೆ ಇದರಲ್ಲಿ. ಯಾವುದು ಹೇಳ್ಬೋದಾ? ಯಾವುದು ಸರ್? ಒಂದು ಬಿಹಾರ ರಸ್ತೆ ಸಾರಿಗೆ ನಿಗಮ, ಯಾವುದು BSRTC ಅಂತ ಹೇಳ್ತೀವಿ. ಆ್ಯಂಡ್ ದೆನ್ UPSRTC ಅಂತ ಹೇಳ್ತೀವಿ. ಆ್ಯಂಡ್ ದೆನ್ RSRTC ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು DTC ಅಂತ ಹೇಳ್ತೀವಿ. ಯಾವುದಾಗ್ಬೋದು ಹೇಳ್ಬೋದಾ ಸರ್? ಈ ಒಂದು ಯಾವುದು ಮಹಾರಾಷ್ಟ್ರ ಇತ್ತು ಅಂದರೆ ಮಹಾರಾಷ್ಟ್ರ ಹಾಕ್ತಿದ್ವಿ ಸರ್. ಯಾಕಂದರೆ ಅಲ್ಲಿ ಪಿಂಕ್ ಈ ರಿಕ್ಷಾ ಅಂತ ಆರಂಭ ಮಾಡಿದರು, ಅಲ್ಲಿ ಪಿಂಕ್ ಇಲ್ಲಿ ಪಿಂಕ್ ಹಾಕಿದ್ವಲ್ವಾ? ಬಟ್ ಅಲ್ಲ, ಇಲ್ಲಿ ಗುಲಾಬಿ ಬಸ್ಗಳು ಅಂತ ಕೇಳಿದ್ದಾನೆ. ಪಿಂಕ್ ಬಸ್ಗಳ ಒಂದು ಮಹಿಳಾ ಚಾಲಕಿಯರು ಎಲ್ಲಿ ಕಂಡು ಬರ್ತಾರೆ ಅಂದರೆ ನಿಮಗೆ ಈ ಒಂದು BSRTCಯಲ್ಲಿದೆ. ಈ ಬಿಹಾರದಲ್ಲಿ ಕಂಡುಬರುತ್ತೆ. ಈ ಒಂದು ಬಿಹಾರ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ KSRTCಯಲ್ಲಿ ಕಂಡುಬರುತ್ತೆ ನಿಮಗೆ. ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಯಾವುದು ಹೇಳ್ಬೋದು ನಾವು? ಓಕೆ, ತೆಲಂಗಾಣ. ಆಪ್ಷನ್ ಡಿ ಯಾವುದಿದೆ ಅಂತ ಕೇಳಿದ್ರೆ ಅಸ್ಸಾಂ ಅಂತ ಹೇಳ್ತೀವಿ. ಯಾವುದಾಗ್ಬೋದು ಹೇಳ್ಬೋದಾ? KSRTC ಯಾವ ರಾಜ್ಯದ ಒಂದು ರಸ್ತೆ ಸಾರಿಗೆ ನಿಗಮವಾಗಿದೆ? ಕರ್ನಾಟಕ ಮತ್ತು ಕೇರಳದ್ದು ಎರಡೂ ಸಹ ನಿಮಗೆ KSRTCನೇ ಕಂಡುಬರುತ್ತೆ. ಓಕೆ, ಸೊ ಮೀನ್ಸ್ ನಮ್ಮದು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಹಾಗೆ ಅವರು ಸಹ ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಅವರು ಸಹ ಇಟ್ಕೊಂಡಿದ್ದಾರೆ. ಓಕೆ, ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಷೀಣಿಸುತ್ತಿರುವ ಜನನ ಪ್ರಮಾಣವನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾಂಡಮ್ಗಳನ್ನು ಮತ್ತು ಈ ಗರ್ಭ ನಿರೋಧಕ ಔಷಧಿಗಳ ಮೇಲೆ 3 ದಶಕಗಳಷ್ಟು ಹಳೆಯದಾದ ತೆರಿಗೆ ವಿನಾಯಿತಿಯನ್ನು ಇತ್ತೀಚೆಗೆ ಯಾವ ದೇಶವು ರದ್ದುಗೊಳಿಸಿದೆ ಅಂತ ಕೇಳಿದ್ದಾನೆ ಹೆಸರನ್ನ. ಯಾವ ದೇಶವು ಇದನ್ನು ರದ್ದುಗೊಳಿಸಿದೆ ಸರ್? ಇದನ್ನು ಯಾವ ದೇಶ ಅಂತಂದರೆ ಸರ್ ದ್ಯಾಟ್ ಈಸ್ ಯಾವುದು? ದಕ್ಷಿಣ ಕೊರಿಯಾ ಅಲ್ಲ, ಈ ಒಂದು ಚೀನಾ ದೇಶ. ಯಾವ ದೇಶ ಅಂದರೆ ಒಂದು ತೆರಿಗೆ ವಿನಾಯಿತಿಯನ್ನು ಇತ್ತೀಚೆಗೆ ರದ್ದುಗೊಳಿಸಿದೆ. ಮೀನ್ಸ್ ಒಂದು ತೆರಿಗೆ ವಿನಾಯಿತಿ ಕೊಡೋದಿಲ್ಲ ನಾವು ಇದ್ರ ಮೇಲೆ ಸರ್. ಯಾವುದ್ರ ಮೇಲೆ? ಈ ಒಂದು ಗರ್ಭ ನಿರೋಧಕ ಔಷಧಿಗಳು ಮತ್ತು ಈ ಒಂದು ಕಾಂಡಮ್ಗಳ ಮೇಲೆ ನಾವು ಈ ತೆರಿಗೆ ವಿನಾಯಿತಿ ಕೊಡೋದಿಲ್ಲ. ಅದಕ್ಕೆ ಸಹ ನೀವು ತೆರಿಗೆಯನ್ನು ನೀಡಬೇಕು ಅಂತ ಹೇಳ್ತೀವಿ. ಯಾವ ದೇಶ? ಈ ಒಂದು ಚೀನಾ ದೇಶ ಸರ್. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪೇರು ದೇಶವು ವಿಶ್ವದಲ್ಲೇ ಮೊದಲ ಬಾರಿಗೆ ಯಾವ ರೀತಿಯ ಜೇನುನೊಣಗಳಿಗೆ ಕಾನೂನುಬದ್ಧ ಹಕ್ಕುಗಳನ್ನು ನೀಡಿದೆ ಅಂತ ಕೇಳಿದಾನೆ. ಯಾವ ದೇಶ ಸರ್? ಪೇರು ದೇಶ. ಎಲ್ಲಿ ಕಂಡುಬರುತ್ತೆ? ಇದೇ ಸೌತ್ ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತೆ ಇದು. ಯಾವುದು? ಈ ಒಂದು ಪೇರು ದೇಶ. ಓಕೆ,
ಹಾಗಾದರೆ ಯಾವ ಒಂದು ನೊಣಗಳಿಗೆ ಕಾನೂನುಬದ್ಧ ಹಕ್ಕುಗಳನ್ನು ನೀಡಿದೆ? ಯಾವುದು ಹೇಳ್ಬೋದಾ? ಯಾವುದು ಅಂತ ಕೇಳಿದ್ರೆ ಒಂದು ಸ್ಟಿಂಗ್ಲೆಸ್ ಅಂತ ಹೇಳ್ತೀವಿ ಸರ್ನ. ಯಾವುದು ಸ್ಟಿಂಗ್ಲೆಸ್ ಮೀನ್ಸ್ ಏನು? ಕುಟುಕದ ನೊಣಗಳು ಅಂತ ಹೇಳ್ತೀವಿ ಸರ್ನ. ಏನು ಈ ಒಂದು ಕುಟುಕಲ್ಲವು ಓಕೆ ಮೀನ್ಸ್ ಈ ಒಂದು ಸ್ಟಿಂಗ್ನ ಹೊಂದಿಲ್ಲದೆ ಇರತಕ್ಕಂಥ ನೊಣಗಳಿಗೆ ಕಾನೂನುಬದ್ಧ ಹಕ್ಕುಗಳನ್ನು ನೀಡಲಾಗಿದೆ ಸರ್ನ. ಏನು ನೀಡಲಾಗಿದೆ? ಒಂದು ಕಾನೂನುಬದ್ಧ ಹಕ್ಕುಗಳಿಗೆ ನೀಡಲಾಗಿದೆ. ಯಾವ ದೇಶ ಸರ್ ಅದು? ಯಾವ ದೇಶ ಅಂತ ಕೇಳಿದ್ರೆ ಒಂದು ಪೇರು ಹಣ್ಣಿನ ಮೇಲೆ ಕೊಡ್ತಕ್ಕಂಥ ದೇಶ ಪೇರು ದೇಶ ಅಂತ ಹೇಳ್ತೀವಿ ಸರ್ನ. ಎಲ್ಲಿ ಕೊಡ್ತವೆ ಈ ಒಂದು ಜೇನುನೊಣಗಳು ಅಂದರೆ ಈ ಒಂದು ಪೇರು ಹಣ್ಣಿನ ಮೇಲೆ ಕೊಡ್ತವೆ ಅಂತ ನೆನಪಿಟ್ಕೊಳ್ಳಿ, ನಿಮಗೆ ನೆನಪು ಉಳಿತದೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಅಂಟಾರ್ಟಿಕಾಗೆ ಭೇಟಿ ನೀಡಿದ ಮೊದಲ ಬಿಹಾರಿ ಮಹಿಳೆ ಯಾರು ಅಂತ ಕೇಳಿದ್ದಾನೆ. ಸರ್ ಇಂಪಾರ್ಟೆಂಟ್ ಆಗುತ್ತಾ? ಹೌದು ಸರ್ ಇಂಪಾರ್ಟೆಂಟ್ ಆಗುತ್ತೆ. ಬಿಹಾರದವ್ರು ಏನೇ ಮಾಡಿದ್ರು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಂದೇನು ಅಂದರೆ ನಮ್ಮ ಭಾರತೀಯ ಮಹಿಳೆ ಆಗಿದ್ದಾರಲ್ವ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅಂಟಾರ್ಟಿಕಾಗೆ ಭೇಟಿಗೆ ನೀಡಿರ್ತಕ್ಕಂಥ ಭಾರತದಲ್ಲ ಬಿಹಾರದ ಮೊದಲ ಮಹಿಳೆ ಯಾರು ಅಂತ? ಯಾರು ಸರ್ ಅವರು? ಪ್ರಿಯಾ ಸಿಂಗ್ ಅವರು, ಅಂಜಲಿ ಕುಮಾರಿ ಅವರು, ಆರತಿ ಗುಪ್ತಾ ಅವರು, ಆ್ಯಂಡ್ ದೆನ್ ಒಂದು ನೀತು ಶರ್ಮಾ ಅವರು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರ್ ಉತ್ತರ ಯಾವುದಾಗ್ಬೋದು? ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಆರತಿ ಗುಪ್ತಾ ಅವರು. ಯಾರು ಅಂತಂದರೆ ಈ ಒಂದು ಆರತಿ ಗುಪ್ತಾ ಅವರು ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬ್ಯಾಂಕ್ ಆಫ್ ಬರೋಡಾ ವರದಿಯ ಪ್ರಕಾರ 2026ರ ಹಣಕಾಸು ವರ್ಷದಲ್ಲಿ ಭಾರತದ ಪ್ರಮುಖ ಹೂಡಿಕೆ ತಾಣವಾಗಿ ಹೊರಹೊಮ್ಮಿದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಹೂಡಿಕೆ ತಾಣವಾಗಿ ಯಾವುದರ ವರದಿಯ ಪ್ರಕಾರ? ಬ್ಯಾಂಕ್ ಆಫ್ ಬರೋಡಾದ ವರದಿಯ ಪ್ರಕಾರ ಯಾವ ರಾಜ್ಯ ಸರ್? ದ್ಯಾಟ್ ಈಸ್ ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು. ಸೊ ಮ್ಯಾಕ್ಸಿಮಮ್ ನಾವು ಫೋಕಸ್ ಮಾಡೋದು ಫಸ್ಟ್ ಮಹಾರಾಷ್ಟ್ರ ಇತ್ತಾ? ಟಿಕ್ ಅಷ್ಟೇ ಇಲ್ಲ. ಸೊ ಅಲ್ಲಿ ಅತಿ ಹೆಚ್ಚು ಹೂಡಿಕೆ ತಾಣವಾಗಿ ಹೊರಹೊಮ್ಮಿಸಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಸರ್ ಯಾವ್ದು ಸರ್? ಕೊಹಿನೂರು ರಾಜ್ಯ. ಯಾವುದು? ಆಂಧ್ರ ಪ್ರದೇಶ. ಓಕೆ, ನೆನ್ಪಿಟ್ಕೊಳ್ಳಿದ್ದನ್ನ ಆಂಧ್ರ ಪ್ರದೇಶ. ಓಕೆ, ಆಂಧ್ರ ಪ್ರದೇಶ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, 2026ರ ಜನವರಿ 4ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು 72ನೇ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯನ್ನು ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದಾನೆ. ಸರ್ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಸರ್ ಇದನ್ನು? ಎಲ್ಲಿ ಅಂತ ಕೇಳಿದ್ರೆ ಒಂದು ವಾರಣಾಸಿಯಲ್ಲಿ ಮಾಡಲಾಗಿದೆ. ಆ್ಯಂಡ್ ದೆನ್ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ಪನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಅದು ನಿಮಗೆ ಈ ಒಂದು ನವದೆಹಲಿ ಅಂತ ಹೇಳ್ತೀವಿ ಸರ್ನ. ಎಲ್ಲಿ? ಒಂದು ನವದೆಹಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಹರಿಯಾಣದಲ್ಲಿ ದಾಖಲಾದ ಜನನದ ಸಮಯದಲ್ಲಿ ಲಿಂಗಾನುಪಾತ ಎಷ್ಟು ಅಂತ ಕೇಳಿದಾನೆ. ಓಕೆ, ಸೊ ಮೀನ್ಸ್ ಈ ಒಂದು ಜನನದ ಸಮಯದಲ್ಲಿ ಲಿಂಗಾನುಪಾತ ಎಷ್ಟು ಅಂತ 910, 35, 23 ಮತ್ತು 48 ಅಂತ ಕೊಟ್ಟಿದ್ದಾನೆ. ಎಷ್ಟಾಗುತ್ತೆ ಇದಕ್ಕೆ? ಎಷ್ಟು ಅಂತ ಕೇಳಿದ್ರೆ 923 ಅಂತ ಹೇಳ್ತೀವಿ ಸರ್. ಎಷ್ಟು? ಈ ಒಂದು 923 ಲಿಂಗಾನುಪಾತ ಇದೆ ಸರ್ನ. ಎಲ್ಲಿ? ಒಂದು ಜನನದ ಸಮಯದಲ್ಲಿ. ಎಲ್ಲಿ? ಒಂದು ಹರಿಯಾಣದಲ್ಲಿ ಸರ್ನ. ಯಾವಾಗ? 2025ರಲ್ಲಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗ್ತದೆ ಕೇಳ್ತಾನೆ ನಿಮಗೆ. ಯಾಕೆಂದರೆ ಅತಿ ಕಡಿಮೆ ಲಿಂಗಾನುಪಾತ ಕಂಡುಬರೋದು ನಿಮಗೆ ಹರಿಯಾಣದಲ್ಲಿ 2011ರ ಜನಗಣತಿ ಪ್ರಕಾರ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ಅಂದರೆ ಅತಿ ಹೆಚ್ಚು ಲಿಂಗಾನುಪಾತ ಕಂಡುಬರೋದು ಇಲ್ಲಿ ನಿಮಗೆ ಸರಿ ಒಂದು ಕೇರಳದಲ್ಲಿ. ಹೌದಾ? ಓಕೆ, ಕೇರಳದಲ್ಲಿ ಕಂಡುಬರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಕೃಷಿ ಸಚಿವಾಲಯದ ಪ್ರಕಾರ ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿದೆ ಅಂತ ಕೇಳಿದಾನೆ. ಅಕ್ಕಿಯಲ್ಲಿ ಅಂತ ಕೇಳಿದ್ರೆ ಅಕ್ಕಿಯಲ್ಲಿ ನಮ್ಮ ಈ ಒಂದು ಚೀನಾವನ್ನು ಹಾಕಿದ್ವಿ ನಾವು ಸರ್ನ. ಯಾವ ದೇಶವನ್ನು ಹಿಂದಾಕಿದ್ವಿ ಅಂತ ಕೇಳಿದ್ರೆ ಈ ಒಂದು ಚೀನಾವನ್ನು ಹಿಂದಿಕ್ಕಿ ಈ ಒಂದು ರೈಸಲ್ಲಿ ಏನಿದೆಯಲ್ಲ, ಈ ಒಂದು ರೈಸಲ್ಲಿ ನಾವು ಅಗ್ರಸ್ಥಾನದಲ್ಲಿ ಇದ್ದೀವಿ ನೋಡಿ ಇವಾಗ. ಓಕೆ, ಯಾವ ದೇಶ ಅಂದರೆ ನಮ್ಮ ಭಾರತ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಸಾರವನ್ನು ಯಾವ ನೆರೆಯ ದೇಶ ನಿಷೇಧಿಸಿದೆ? ಯಾವ ದೇಶ ಸರ್ ಇದು ಜಾಸ್ತಿ ಉರ್ಕೊಂಡು ನಿಷೇಧ ಮಾಡಿದೆ? ಯಾವುದು ಅಂತ ಕೇಳಿದ್ರೆ ಒಂದು ಮುಸ್ತಫಿಜಾರ್ ರೆಹಮಾನ್ ಅವ್ರನ್ನ ತೆಗೆದ ಕಾರಣಕ್ಕಾಗಿ ಬಾಂಗ್ಲಾದೇಶ ಏನಿದೆ ಅಲ್ವಾ, IPL ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಗೊತ್ತಿರಲಿ, ಈ VPN ಮೂಲಕ ಈ ಬಾಂಗ್ಲಾದೇಶಲ್ಲಿ ಸಹ ಈ ಒಂದು IPL ಅನ್ನು ನೋಡಲಾಗ್ತದೆ ಮುಂದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಕೇಳ್ಬೋದು, ಬಾಂಗ್ಲಾದೇಶವನ್ನು T20 ವರ್ಲ್ಡ್ ಕಪ್ನಿಂದ ತೆಗೆದುಹಾಕಿ ಯಾವ ದೇಶದಿಂದ ರಿಪ್ಲೇಸ್ ಮಾಡಲಾಗಿದೆ ಅಂತ ಕೇಳಿದ್ರೆ ಸ್ಕಾಟ್ಲೆಂಡ್ ದೇಶವನ್ನು. ಓಕೆ, ಯಾವ ದೇಶ ಅಂತ ಕೇಳಿದ್ರೆ ಒಂದು ಸ್ಕಾಟ್ಲೆಂಡ್ ದೇಶ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದನ್ನು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವಾಗ 10ನೇ ಒಂದು ಸೀರೀಸ್, 10ನೇ ಒಂದು ಆವೃತ್ತಿ ಅಂತ ಹೇಳ್ತೀವಿ. ಓಕೆ, ಈ ಒಂದು 10ನೇ ಆವೃತ್ತಿ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ. ಯಾವ ದೇಶಗಳು ನಡೆಸ್ಕೊಡ್ತಾ ಇದೆ ಅಂತ ಕೇಳಿದ್ರೆ ನಮ್ಮ ಭಾರತ ಮತ್ತು ಈ ಶ್ರೀಲಂಕಾ ಅಂತ ಹೇಳ್ತೀವಿ ಸರ್ನ. ಆಯೋಜನೆ ಮಾಡ್ತಕ್ಕಂಥ ದೇಶಗಳು ಸರ್ನ ಮೀನ್ಸ್ ಈ ಒಂದು ಹಾಸ್ಟ್ ಕಂಟ್ರಿಗಳು ಅಂತ ಹೇಳ್ತೀವಿ. ಸೊ ಟೋಟಲಿ ಎಷ್ಟು ದೇಶಗಳು ಭಾಗವಹಿಸ್ತಾ ಇದ್ದಾವೆ ಸರ್? 20 ದೇಶಗಳು ಭಾಗವಹಿಸ್ತಾ ಇದ್ದಾವೆ. ಓಕೆ, 20 ದೇಶಗಳು ಭಾಗವಹಿಸ್ತಿದೆ ಅಲ್ವಾ? ಟೋಟಲಿ 4, 5, 20. ಓಕೆ, 20 ದೇಶಗಳು ಭಾಗವಹಿಸ್ತಾ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು 2026ರ ವರ್ಷದ ಗುರಿ ದಿನಾಂಕವನ್ನು ಘೋಷಿಸಿದ್ದಾರೆ. ಒಂದು ಥೀಮ್ ಅಂದರೆ ಏನು ಅಂತ ಕೇಳಿದಾನೆ. ಏನೋ ಒಂದು ಥೀಮ್ನ ಘೋಷಣೆ ಮಾಡಿದ್ದಾರೆ. ಯಾರು? ನಮ್ಮ ಭಾರತೀಯ ಸೇನೆ. ಏನು ಘೋಷಣೆ ಮಾಡಿದ್ದಾರೆ ಸರ್ ಅವರು? ಏನು? ಇಯರ್ ಆಫ್ ನೆಟ್ವರ್ಕಿಂಗ್ ಆ್ಯಂಡ್ ಡಾಟಾ ಸೆಂಟ್ರಿಸಿಟಿ ಅಂತ ಹೇಳ್ತೀವಿ. ಏನು? ನೆಟ್ವರ್ಕಿಂಗ್ ಮತ್ತು ಡಾಟಾ ಸೆಂಟ್ರಿಸಿಟಿಯ ವರ್ಷ ಅಂತ ಹೇಳ್ತೀವಿ ಸರ್ನ. ಇದು ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮ್ಮ ಭಾರತೀಯ ಸೇನೆ ಘೋಷಣೆ ಮಾಡಿದೆ ಸರ್ ಈ ಒಂದು ಥೀಮನ್ನು. ಈ ಒಂದು UNO ಘೋಷಣೆ ಮಾಡಿದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವ, ಹಾಗೆ ನಮ್ಮ ಭಾರತೀಯ ಸೇನೆ ಏನಾದರೂ ಘೋಷಣೆ ಮಾಡ್ತಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಸರಿನಾ. ಸೊ ಯಾವುದು ಅಂತ ಕೇಳಿದ್ರೆ ಈ ಒಂದು ನೆಟ್ವರ್ಕಿಂಗ್ ಮತ್ತು ಡೇಟಾ ಸೆಂಟ್ರಿಸಿಟಿಯ ಒಂದು ವರ್ಷ ಅಂತ ಹೇಳ್ತೀವಿ. ಇಯರ್ ಆಫ್ ನೆಟ್ವರ್ಕಿಂಗ್ ಆ್ಯಂಡ್ ಡೇಟಾ ಸೆಂಟ್ರಿಸಿಟಿ ಅಂತ ಹೇಳ್ತೀವಿ ಸರ್ನ. ಇದನ್ನು ಯಾರು ಘೋಷಣೆ ಮಾಡಿದರೆ? ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದನ್ನು ಘೋಷಣೆ ಮಾಡಿದ್ದಾರೆ. ಇವರು ಏನಾಗಿದ್ದಾರೆ? ಚೀಫ್ ಆಫ್ ಆರ್ಮಿ ಆಗಿದ್ದಾರೆ. ಓಕೆ, ಯಾರು ಅಂದರೆ ಈ ಒಂದು ಉಪೇಂದ್ರ ದ್ವಿವೇದಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಮುನಾ ನದಿಯು ಪುನರ್ಜೀವನ ಮತ್ತು ಮೂಲಸೌಕರ್ಯಕ್ಕೆ ಹಣಕಾಸು ಒದಗಿಸಲು ದೆಹಲಿ ಸರ್ಕಾರವು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಸಹಿ ಹಾಕಿದೆ ಅಂತ ಕೇಳಿದಾನೆ.
ಯಾವುದರೊಂದಿಗೆ ಸಹಿ ಹಾಕಿದೆ ಸರ್ ಇದು? ಯಾವುದರೊಂದಿಗೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ RBI ಒಂದಿಗೆ ಸಹಿ ಹಾಕಿದೆ. ಸರ್ ಯಾವುದರೊಂದಿಗೆ ಸಹಿ ಹಾಕಿದೆ ಅಂತ ಕೇಳಿದ್ರೆ ಒಂದು RBI ಒಂದಿಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದಿಗೆ ಈ ದೆಹಲಿ ಸರ್ಕಾರದಿಂದ ಅಲ್ವಾ ಸಹಿ ಹಾಕಿದೆ. ಯಾವುದರ ಒಂದು ಪುನರ್ಜೀವನಕ್ಕಾಗಿ, ಒಂದು ಯಮುನಾ ನದಿಯ ಪುನರ್ಜೀವನಕ್ಕಾಗಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ದೆಹಲಿಯಲ್ಲಿ ಯಾವ ರೋಗವನ್ನು ಗುರುತಿಸಲಾಗಿದೆ ಮತ್ತು ರೋಗವನ್ನು ಘೋಷಿಸಲಾಗಿದೆ ಅಂತ ಕೇಳಿದ್ರೆ ಸರ್ ಯಾವುದನ್ನ ಅಂತ ಕೇಳಿದ್ರೆ ಈ ರೇಬಿಸನ್ನು. ಸರ್ನ ಯಾವುದನ್ನು? ಈ ಒಂದು ರೇಬಿಸನ್ನು ಗುರುತಿಸಲಾಗಿ ಅದನ್ನು ಏನು ಮಾಡಿದ್ದಾರೆ ಅಂದರೆ ಒಂದು ಡಿಸೀಸ್ ಅಂತ ಘೋಷಣೆ ಮಾಡಲಾಗಿದೆ. ಸರ್ನ ಏನನ್ನ? ಈ ಒಂದು ಡಿಸೀಸ್ ಅಂತ ಘೋಷಣೆ ಮಾಡಲಾಗಿದೆ, ರೋಗ ಅಂತ ಘೋಷಣೆ ಮಾಡಲಾಗಿದೆ ಇದನ್ನು. ಓಕೆ, ಯಾವುದನ್ನು? ಈ ಒಂದು ರೇಬಿಸನ್ನು. ಈ ಪ್ರಾಣಿಗಳ ಮೇಲೆ, ಈ ಒಂದು ನಾಯಿ ಮೇಲೆ ಏನು ಇವರು ಕೆಟ್ಕೊಂಡು ಬರ್ತಿದೆ ದೆಹಲಿಯವ್ರದ್ದು ಗೊತ್ತಿಲ್ಲ. ಓಕೆ, ಎಲ್ಲ ನಾಯಿಗಳನ್ನು ತೆಗೆದುಕೊಂಡು ಹೋಗಿ ಹೇಗೆ ಅಂತಂದರೆ ಒಂದು ಶೆಲ್ಟ್ರಲ್ಲಿ ಇಡ್ತಾ ಇದ್ದಾರೆ. ಸರ್ ಒಳ್ಳೇದಲ್ವಾ? ಯಾಕಂದರೆ ಬೀದಿಯಲ್ಲಿ ಕಚ್ತಾ ಇದ್ದಾವೆ. ನಿಮ್ಗೆ ಗೊತ್ತಿರಲಿ ಇಲ್ಲಿ ಹೇಗೆ ಅಂತಂದರೆ ಈ ಬೀದಿಯಲ್ಲಿ ಸುಮ್ಮನೆ ಅದಕ್ಕೆಲ್ಲ ಸಹ ಫ್ರೀ ಸ್ಪೇಸ್ ಬಿಟ್ಟರೆ ಅದಕ್ಕೆ ರೇಬಿಸ್ಗಳು ಬರ್ತಾ ಇದೆ ನಾಯಿಗಳಿಗೆ. ಆ್ಯಂಡ್ ದೆನ್ ಇವಾಗ ಅಲ್ಲಿ ಅವ್ರು ತೊಗೊಂಡು ಹೋಗಿ ಏನು ಮಾಡ್ತಾರೆ ಅಂದರೆ ಅಂತ ಕನ್ಫೈನ್ಡ್ ಸ್ಪೇಸಲ್ಲಿ ಇಡ್ತಾರೆ ರೀ. ಓಕೆ, ಸೊ ಇಲ್ಲಿ ಒಂದು ನಾಯಿ ಇಡೋ ಬದಲು ಅಥವಾ ಒಂದು ನಾಲ್ಕು ನಾಯಿನ ಒಂದು ಶೆಲ್ಟ್ರಲ್ಲಿ ಹಾಕೋ ಬದಲು 4 ನಾಯಿ ಬದಲು ಅವರು 16 ನಾಯಿಗಳನ್ನು ಹಾಕ್ತಾರೆ. ಒಂದು ನಾಯಿಗೆ ಏನಾದರೂ ರೇಬಿಸ್ ಬಂತ 16 ನಾಯಿಗಳು ಬರ್ತವೆ. 16 ನಾಯಿಗಳು ಸತ್ತು ಹೋಗ್ತಾವಲ್ಲ ಇವಾಗ. ಓಕೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಂಡು ಹಾಕಿದ್ರೆ ಬೇರೆ, ಬಟ್ ಟ್ರೀಟ್ಮೆಂಟ್ ಅವರಿಗೆ ಸಂಬಂಧವೇ ಇಲ್ಲ ಅಲ್ವಾ? ಒಂದು ಲಾಸ್ಟ್ ಒಂದು ವಿಡಿಯೋ ನೋಡ್ತಾ ಇದೆ, ಡೆತ್ ಆಗಿದೆ. ಓಕೆ, ಒಂದು ಹೆಣ ತೊಗೊಂಡು ಹೋಗ್ತಾ ಇದ್ದಾರೆ. ಆ ಹೆಣ ತೊಗೊಂಡು ಹೋಗೋಕ್ಕೂ ಸಹ ರಸ್ತೆ ಚೆನ್ನಾಗಿಲ್ಲ ಅಲ್ಲಿ ದೆಹಲಿಯಲ್ಲಿ. ದ ಕ್ಯಾಪಿಟಲ್ ಆಫ್ ಇಂಡಿಯಾ ಇದು, ದ ವಿಶ್ವಗುರುವಿನ ಕ್ಯಾಪಿಟಲ್ ಒಂದು ದೆಹಲಿ. ಓಕೆ, ದ NCR ಅಂತ ಹೇಳ್ತೀವಿ ಅದನ್ನು. ಸೊ ಅಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ರಸ್ತೆ ಇಲ್ಲ. ಬಟ್ ಆದರೂ ಸಹ ನಾವು ಹಾಯ್ ಟ್ರಂಪ್, ಹಲೋ ಟ್ರಂಪ್, ಅದು ಇದು ಅಂತ ಎಲ್ಲ ಸಹ ಹೇಳಿ ಇಲ್ಲಿ ನಾವು ಬೃಹತ್ ರ್ಯಾಲಿ ಮಾಡ್ತೀವಿ. ಓಕೆ, ಬಟ್ ದ ರಿಯಲ್ ಫ್ಯಾಕ್ಟ್ ಸಹ ನಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬದಲ್ತಾ ಭಾರತ್ ಮೇರಾ ಅನುಭವ ಅಭಿಯಾನದಡಿಯಲ್ಲಿ ಎಷ್ಟು ಸೃಜನಶೀಲ ಸ್ಪರ್ಧೆಗಳ ವಿಜೇತರನ್ನು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಘೋಷಿಸಿದೆ ಅಂತ ಕೇಳಿದ್ದೇನೆ. ಸರ್ನ ಎಷ್ಟು ಅಂತ ಕೇಳಿದ್ರೆ ಒಂದು 4 ಅಂತ ಹೇಳ್ತೀವಿ. ಸರ್ನ ಎಷ್ಟು? ಒಂದು 4 ವಿಜೇತರನ್ನು ಘೋಷಣೆ ಮಾಡಲಾಗಿದೆ. ಸರ್ನ ಎಷ್ಟು ಅಂದರೆ ಒಂದು 4. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದ್ದೇನೆ. ಸರ್ನ ಯಾವುದರಲ್ಲಿ? ಒಂದು ರೇಷ್ಮೆ ಮಂಡಳಿಯಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಯಾರು ಸರ್ ಅವರು? ಯಾರು ಅಂತ ಕೇಳಿದ್ರೆ ಒಂದು ಗಿರೀಶ್ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಈ ಒಂದು PS ಗಿರೀಶ್ ಅವರು. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ಇದು ನೀವು ನೆನ್ಪಿಟ್ಕೊಳ್ಳಲ್ಲ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾನೆ. ಓಕೆ, ಯಾಕಂದರೆ ಇದನ್ನು ಕೇಳ್ತಾನೆ, ಬಟ್ ಇದು ಇಂಪಾರ್ಟೆಂಟ್ ಇದೆ, ಬಟ್ ನೀವು ನೆನ್ಪಿಟ್ಕೊಳ್ಳಲ್ಲ. ಸೊ ದ್ಯಾಟ್ಸ್ ವೈ ಇದನ್ನು ನೀವು ಸ್ಟಾರ್ ಮಾರ್ಕ್ ಹಾಕಿ ಹೇಳ್ತೇನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಬೀಚ್ ಗೇಮ್ ಕ್ರೀಡಾಕೂಟ ಯಾವ ಬೀಚ್ನಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದೇನೆ. ಸರ್ ಯಾವ ಒಂದು ಬೀಚ್ನಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ? ಎಲ್ಲಂದರೆ ಸರ್ ಈ ಒಂದು ದೀವ್ನಲ್ಲಿ. ಸರ್ ಎಲ್ಲಿ ಅಂದರೆ ಒಂದು ದೀವ್ನ ಗೋಗ್ಲಾ ಬೀಚಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ಖೇಲೋ ಇಂಡಿಯಾ 2ನೇ ಒಂದು ಬೀಚ್ ಗೇಮ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ನಗರವು ನೀರಿನಿಂದ ಹರಡುವ ರೋಗವನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿದೆ ಅಂತ ಕೇಳಿದ್ದೇನೆ. ಸರ್ ಯಾವ ನಗರ ಸರ್ ಅದು? ಯಾವ ನಗರ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇಂದೋರ್ ನಗರ. ಸರ್ನ ಯಾವ ನಗರ ಅಂದರೆ ಈ ಒಂದು ಇಂದೋರ್ ನಗರ ಅಂತ ಹೇಳ್ತೇವೆ. ಯಾವುದು? ಈ ಒಂದು ಇಂದೋರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದಲ್ಲಿ ಫೆಬ್ರವರಿ 3ರವರೆಗೆ ಉಚಿತ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಯನ್ನು ಒದಗಿಸುವುದಾಗಿ ಎಲೋನ್ ಮಸ್ಕ್ ಘೋಷಿಸಿದ್ದಾರೆ ಅಂತ ಕೇಳಿದ್ದೇನೆ. ಸರ್ ಯಾವ ದೇಶದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಸರ್ ಇವರು? ಯಾವ ದೇಶ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ವೆನಿಜುವೆಲಾ ದೇಶ. ಯಾಕೆ ಘೋಷಣೆ ಮಾಡಿದ್ದಾರೆ ಗೊತ್ತಾ? ಸೊ ಇವರು ಸಹ ಒಂದು ಪಕ್ಷವನ್ನು ತೆಗೆದಿದ್ದಾರೆ. ಅಮೇರಿಕಾದಲ್ಲಿ ಇವರು ಒಂದು ಪಕ್ಷವನ್ನು ತೆಗೆದಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪಿನ ಅಪೋಸಿಟ್ ಆಗಿದ್ದಾರೆ ಇವರು ಇವಾಗ. ಯಾರು? ಎಲೋನ್ ಮಸ್ಕ್ ಅವರು. ಸೊ ಅದಕ್ಕೆ ನಾನು ಉಚಿತ ಒಂದು ಸ್ಟಾರ್ಲಿಂಕ್ ಇಂಟರ್ನೆಟನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಎಲ್ಲಿ? ಒಂದು ವೆನಿಜುವೆಲಾದಲ್ಲಿ. ಯಾಕೆ? ಈ ಅಮೇರಿಕಾ ಆಪರೇಷನ್ ಡೆಲ್ಟಾ ಏನು ಮಾಡ್ತಲ್ವಾ, ಆತ ಏನೋ ನಿಕೋಲಸ್ ಮಡೂರೋ ಅವ್ರನ್ನ ಹೋಗಿ ಕರ್ಕೊಂಡು ಬಂತಲ್ವಾ, ಆ ಕರ್ಕೊಂಡು ಬರೋದಕ್ಕೆ ಅವರು ಏನೇನೋ ಮಸಲಾತ್ ಮಾಡಿದ್ದಾರೆ. ಏನು? ಅಲ್ಲಿನ ಪವರ್ ಗ್ರಿಡನ್ನು ಹ್ಯಾಕ್ ಮಾಡಿದ್ದಾರೆ ಫಸ್ಟ್ ಅವರು. ಓಕೆ, ಸೊ ಪವರ್ ಗ್ರಿಡ್ ಹ್ಯಾಕ್ ಮಾಡಿದ ಕಾರಣದಿಂದಾಗಿ ಅವರಿಗೆ ಅಲ್ಲಿ ನೆಟ್ ಸಿಗುವುದಿಲ್ಲ. ಓಕೆ, ಇಂಟರ್ನೆಟ್ ಬರುವುದಿಲ್ಲ. ಸೊ ಆ ಕಾರಣದಿಂದ ಇವರು ಫ್ರೀ ನೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಸರನ್ನ ಯಾರು ಅಂತ ಕೇಳಿದ್ರೆ ಈ ಒಂದು ಎಲೋನ್ ಮಸ್ಕ್ ಅವರು. ಓಕೆ, ಎಲ್ಲಿ? ಯಾವ ದೇಶ ಅಂದರೆ ಈ ಒಂದು ವೆನಿಜುವೆಲಾ ದೇಶದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ತಿರುಗುವಿಕೆ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಸರ್ನ ಈ ಒಂದು ರೊಟೇಷನ್, ಅರ್ತ್ ರೊಟೇಷನ್ ಡೇ ಅಂತ ನಾವು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಸರ್ ಅರ್ತ್ ಹೇಗಿದೆ, ಹೇಗೆ ರೊಟೇಟ್ ಆಗುತ್ತೆ, ಎಷ್ಟು ದಿನ ರೊಟೇಟ್ ಆಗುತ್ತೆ ಸರ್? ಇನ್ಫಿನೈಟ್ವರೆಗೂ ರೊಟೇಟ್ ಆಗುತ್ತೆ. ಮೀನ್ಸ್ ಇನ್ಫಿನೈಟ್ ಅಂದರೆ ಹೇಗೆ ಸರ್? ಹೀಗೆ ಅದನ್ನೇನಿಲ್ಲ ಸರ್, ನಾನು ಹೀಗೆ ಬರಿತೀನಿ. ಮೀನ್ಸ್ 8 ಜನವರಿ ಅಂತ ಹೇಳ್ತಾನೆ. ಸರ್ ಎಷ್ಟು ಅಂದರೆ ಈ ಒಂದು 8 ಜನವರಿಗೆ ಈ ಭೂಮಿಯ ತಿರುಗುವಿಕೆ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸರ್ ಏನಂತ ಆಚರಣೆ ಮಾಡ್ತೀವಿ? ಅರ್ತ್ ರೊಟೇಷನ್ ಡೇ ಅಂತ ಆಚರಣೆಯನ್ನು ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಚರ್ಮ ರಫ್ತು ಮಂಡಳಿ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದಾನೆ. ಯಾರನ್ನು ನೇಮಿಸಲಾಗಿದೆ ಸರ್ ಈ ಒಂದು ಚರ್ಮ ರಫ್ತು ಮಂಡಳಿಗೆ? ಯಾರನ್ನ? ಈ ಒಂದು ಸಿಲ್ಕ್ ಬೋರ್ಡ್ಗೆ, ಮೀನ್ಸ್ ಒಂದು ರೇಷ್ಮೆ ಮಂಡಳಿ ಯಾರು ಅಧ್ಯಕ್ಷನಾಗಿ ಮಾಡಲಾಗಿತ್ತು ಹೇಳ್ಬೋದಾ? ಡೈರೆಕ್ಟರ್ನ ಗಿರೀಶ್ ಅವರು ಸರ್, PS ಗಿರೀಶ್ ಅವರು. ಓಕೆ, ನೆನಪಿದೆ ಅಲ್ವಾ? ಓಕೆ, ಗುಡ್, ನೆನಪಿದೆ. ಹಾಗಾದರೆ ಇವ್ರು ಯಾರು ಅಂತ ಹೇಳ್ಬೋದಾ? ಇದನ್ನು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿದ್ವಿ ಅನ್ಸುತ್ತೆ, ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ. ಯಾರು ಸರ್? ರಮೇಶ್ ಕುಮಾರ್ ಜುನೇಜಾ ಅವರು. ಸರ್ ಯಾರು ಅಂದರೆ ಒಂದು ರಮೇಶ್ ಕುಮಾರ್ ಜುನೇಜಾ ಅಂತ ಹೇಳ್ತೇವೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಮಾರಿಷಿಯಸ್ ಅಧ್ಯಕ್ಷ ಧರ್ಮಬೀರ್ ಗೋಖಲೆ ಅವರು ಭಾರತದ ಯಾವ ದೇವಾಲಯಕ್ಕೆ ಭೇಟಿ ನೀಡಿದರು ಅಂತ ಕೇಳಿದ್ದೇನೆ. ಸರ್ ಯಾವ ದೇವಾಲಯಕ್ಕೆ ಇವರು ಭೇಟಿ ನೀಡಿದ್ದಾರೆ? ಸರ್ ಇಲ್ಲಿ ಭೇಟಿ ನೀಡಿದ್ದಾರೆ ಅನ್ನೋದು ಒಂದು ಇಂಪಾರ್ಟೆಂಟ್. ಹಾಗೆ ಇವರು ಈ ದೇವಸ್ಥಾನಗಳು ಯಾವ್ಯಾವ ಒಂದು ಸಿಟಿಯಲ್ಲಿ ಕಂಡು ಬರ್ತವೆ, ಯಾವ್ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತವೆ ಅಂತ ನಿಮ್ಗೆ ಗೊತ್ತಿರಲಿ. ವೆಂಕಟೇಶ್ವರ ದೇವಸ್ಥಾನ
ತಿರುಪತಿ ವೆಂಕಟೇಶ್ವರ ಗೊತ್ತಿರದೇ ಇರೋ ಈ ಜಗತ್ತಲ್ಲಿ ಯಾರೂ ಇಲ್ಲ ಅನ್ಸುತ್ತೆ, ಮೀನ್ಸ್ ನಮ್ಮ ಭಾರತದಲ್ಲಿ. ಓಕೆ, ಜಗತ್ತಲ್ಲ ನಮ್ಮ ಭಾರತದಲ್ಲಿ. ಅದೇನು ಪುರಿ ಜಗನ್ನಾಥನ ದೇವಸ್ಥಾನ ಇದು ಗೊತ್ತಿರುತ್ತೆ ನಿಮಗೆ. ಆ್ಯಂಡ್ ದೆನ್ ರಾಮನಾಥ ಸ್ವಾಮಿ ದೇವಸ್ಥಾನ ರಾಮೇಶ್ವರದಲ್ಲಿ ಕಂಡು ಬರುತ್ತೆ. ಬಟ್ ಅವರು ಭೇಟಿ ನೀಡೋದು ಎಲ್ಲಿ ಅಂತ ಕೇಳಿದ್ರೆ ವಿಜಯವಾಡದ ಕನಕ ದುರ್ಗಾದೇವಿ ದೇವಸ್ಥಾನಕ್ಕೆ ಅವರು ಭೇಟಿ ನೀಡಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಯಾವುದು ವಿಜಯವಾಡದ ಈ ಕನಕ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದಾರೆ ಯಾರು ಅಂತ ಕೇಳಿದ್ರೆ ಒಂದು ಮಾರಿಷಿಯಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಧರ್ಮವೀರ್ ಗೋಖಲೆ ಅವರು. ಓಕೆ, ಯಾರು ಅಂದರೆ ಈ ಒಂದು ಧರ್ಮವೀರ್ ಗೋಖಲೆ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಖುತ್ಬತ್ ಈ ಮೋದಿ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದರು? ಕೆಂಪುಕೋಟೆಯ ಗೋಡೆಗಳು ಅಂತ. ಓಕೆ, ಮೀನ್ಸ್ ಇನ್ ಕೆಂಪುಕೋಟೆಯ ಗೋಡೆಗಳು ಅಲ್ಲ. ಈ ಪುಸ್ತಕದ ಹೆಸರು ಏನಾಗಿದೆ ಅಂದರೆ ಒಂದು ಖುತ್ಬತ್ ಈ ಮೋದಿ ಫ್ರಾಮ್ ರ್ಯಾಂಪ್ ಪಾರ್ಟ್ಸ್ ಆಫ್ ದ ರೆಡ್ ಫೋರ್ಟ್ ಅಂತ ಇದು. ಓಕೆ, ಸೊ ಸ್ವಲ್ಪ ಅದನ್ನು ಮಿಸ್ಟೇಕ್ ಆಗಿದೆ ಟೈಪಿಂಗಲ್ಲಿ, ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಏನು ಖುತ್ಬತ್ ಈ ಮೋದಿ ಅನ್ನೋ ಒಂದು ಪುಸ್ತಕ ಯಾರು ಬಿಡುಗಡೆ ಮಾಡಿದ್ದಾರೆ ಇದನ್ನು? ಓಕೆ, ಬಿಡುಗಡೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಒಂದು ಧರ್ಮೇಂದ್ರ ಪ್ರಧಾನ್ ಅವರು. ಓಕೆ, ಯಾರು? ಧರ್ಮೇಂದ್ರ ಪ್ರಧಾನ್ ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ, ಬಟ್ ನಿಮಗೆ ಗೊತ್ತಿರಲಿ, ಈ ನರವಾಣೆ ಅವರು, ಮನೋಜ್ ನರವಾಣೆ ಅವರು, ಓಕೆ, ಅವರು ಒಂದು ಪುಸ್ತಕ ಬರೆದಿದ್ದಾರೆ. RV ಜನರಲ್ ಇದ್ರು ಅವರು. ಓಕೆ, ಅವರೊಂದು ಪುಸ್ತಕ ಬರವಣಿಗೆ ಮಾಡಿದ್ದಾರೆ, ಮೀನ್ಸ್ ಬರೆದಿದ್ದಾರೆ. ಬಟ್ ಅದನ್ನು ಪಬ್ಲಿಷ್ ಮಾಡೋಕ್ಕಾಗ್ತಿಲ್ಲ. ಜಸ್ಟ್ ಬಿಕಾಸ್ ಯಾಕೆ ಗೊತ್ತಾ, ನಮ್ಮ ಭಾರತದ ಮೇನ್ ಪೊಲಿಟಿಷಿಯನ್ಸ್ ಅದರದ್ದು ಲಿಸ್ಟ್ ಇದೆ ಅದರಲ್ಲಿ. ಓಕೆ, ಅವರ ಇನ್ಫಾರ್ಮೇಷನ್ ಇದೆ. ಏನು ಗೊತ್ತಾ, ಇನ್ನು ಚೀನಾದ ಮೇಲೆ ದಾಳಿ ಆಗಬೇಕಾಗಿರುತ್ತೆ. ಓಕೆ, ಸೊ ಮೀನ್ಸ್ ಚೀನಾದವರು ನಮ್ಮ ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಅಂತ ಬಾರ್ಡ್ರಲ್ಲಿ ಬಂದು ನಿಂತಿರ್ತಾರೆ. ಓಕೆ, ಬಾರ್ಡರ್ ಮೇಲೆ ಬಂದು ನಿಂತಿರ್ತಾರೆ. ಆ್ಯಂಡ್ ಇದೇ ಮನೋಜ್ ನರವಾಣೆ ಅವರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ? ದ ಡಿಫೆನ್ಸ್ ಮಿನಿಸ್ಟರ್ಗೆ, ರಾಜನಾಥ್ ಸಿಂಗ್ ಅವ್ರಿಗೆ. ಸರಿಯಾ? ಸೊ ಮೀನ್ಸ್ ಈ ರಾಜನಾಥ್ ಸಿಂಗ್ ಅವ್ರಿಗೆ ಏನಂತ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ಪುಸ್ತಕದಲ್ಲಿ ಬರ್ತಾ ಇದೆ. ಓಕೆ ಸರ್, ನೀವು BJP ವಿರೋಧಿ ಏನಾದರೂ ಅಂದ್ಕೊಳ್ಳಿ. ಓಕೆ, ಜಸ್ಟ್ ಟ್ರುತ್ ಹೇಳಬೇಕಲ್ವಾ? ಸೊ ಇವ್ರು ಕೇಳ್ತಾರೆ, ಮನೋಜ್ ಅವರು. ಓಕೆ, ಮನೋಜ್ ನರವಾಣೆ ಅವರು. ನರವಾಣೆ ಸರ್ ಏನು ಕೇಳ್ತಾರೆ ಅಂತಂದರೆ, ಇವಾಗ ನಾವೆಲ್ಲ ಸಹ ಸಿದ್ಧವಾಗಿದ್ದೇವೆ ಈ ಒಂದು ಚೀನಾದ ಮೇಲೆ ರಿಟರ್ನ್ ಒಂದು ಅಟ್ಯಾಕ್ ಕೊಡೋಣ ನಾವು ಅಂತ. ಓಕೆ, ಐ ವಿಲ್ ಆಸ್ಕ್ ಟು PM ಅಂತ ಹೇಳ್ತಾರೆ ಇವರು. ಯಾರು? ಡಿಫೆನ್ಸ್ ಮಿನಿಸ್ಟರ್. ಸೊ ಈ PM ಮುಂದೆ ಹೇಳಿದಾಗ PM ಡಿಸ್ಕಷನ್ ಮಾಡ್ತಾರೆ ಅವ್ರ ಜೊತೆ ಇರೋರ ಜೊತೆ. ಆ್ಯಂಡ್ ದೆನ್ ದಟ್ ರಿಟರ್ನ್ ಆನ್ಸರ್ ಏನು ಬರಬೇಕು? ಒಂದು ಎಸ್ ಬರಬೇಕು ಆರ್ ನೋ ಬರಬೇಕು. ಯಾಕಂದರೆ ನಮ್ಮ ಮುಖ್ಯಸ್ಥ ಇವರೇ ಇರ್ತಾರೆ, ಸೊ ಅವರೇ ಹೇಳಬೇಕಲ್ವಾ. ರಿಟರ್ನ್ ಆನ್ಸರ್ ಏನು ಬರುತ್ತೆ ಅಂತಂದರೆ, ನಿಮ್ಗೆ ಹೇಗೆ ಅನಿಸುತ್ತೆ, ಓಕೆ, ನಿಮ್ಮ ಮನ್ ಹೇಗೆ ಹೇಳುತ್ತೆ ಹಾಗೆ ಮಾಡಿ ಅಂತ ಹೇಳ್ತಾರಂತೆ. ಹಾಗಾದರೆ ಮನೋಜ್ ನರವಾಣೆ ಅವರು ಯುದ್ಧ ಮಾಡಿದ್ರೆ ಅವ್ರ ಹೆಸರೇ ಬರುತ್ತೆ, ಮಾಡಲಿಲ್ಲ ಅಂದರೆ ಅವ್ರ ಹೆಸರು ಬರುತ್ತೆ. ಸೊ ಮೀನ್ಸ್ ಇಲ್ಲಿ ಎಷ್ಟು ಸೇಫ್ ಮೂವ್ ಅಂತ ಇದು. ಓಕೆ, ಮೀನ್ಸ್ ಇದನ್ನೇ ಬರೆದಿದ್ದಾರೆ. ಸೊ ಇದೇ ಕಾರಣದಿಂದ ನಿಮ್ಗೆ ಗೊತ್ತಿರಬಹುದು, ಈ ರಾಷ್ಟ್ರಪತಿಯ ಈ ಮೊದಲ ಭಾಷಣ ಮಾಡ್ತಾರಲ್ವ, ಅದು ಅವರಿಗೆ ವಂದನಾರ್ಪಣೆ ಕೊಡ್ತಾರೆ. ಯಾರು ಕೊಡ್ತಾರೆ? ಅಂದರೆ ಮುಖ್ಯ ಭಾಷಣ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಪ್ರಧಾನಮಂತ್ರಿನೇ ಕೊಡಬೇಕು. ಆ ಒಂದು ಮುಖ್ಯ ವಂದನಾರ್ಪಣೆಗೆ ಸಹ ಪ್ರಧಾನಮಂತ್ರಿ ಬಂದಿಲ್ಲ ಈ ವರ್ಷ. ಮೀನ್ಸ್ ಎಷ್ಟು ಓಡ್ತಾ ಇರಬಹುದು ಅಂತ ಒಬ್ಬ ವ್ಯಕ್ತಿ. ಮೀನ್ಸ್ ಹೆದರಿ. ಓಕೆ, ಮೀನ್ಸ್ ಸರ್ ಇದನ್ನು ನಮ್ಮ ಭಾರತಕ್ಕೆ ಅವರು ಅದನ್ನು ಮಾಡಿದ್ದಾರೆ ಇದನ್ನು ಮಾಡಿದ್ದಾರೆ ಅಂತ ಮೀನ್ಸ್ ಇಂಟರ್ವ್ಯೂ ಕೊಡಬೇಕಲ್ವಾ. ಆ್ಯಂಡ್ ಅಂತ ಇಂಟರ್ವ್ಯೂ ಕೊಡೋಕ್ಕೆ ಹೋಗಲಿ ಪಾರ್ಲಿಮೆಂಟ್ ಅಲ್ಲಾದರೂ ಬರಬೇಕಲ್ವಾ. ಬಟ್ ಅದಕ್ಕೆ ರೀಸನ್ ಅವ್ರು ಏನು ಕೊಟ್ಟಿದ್ದಾರೆ? ಅಪೋಸಿಷನ್ ಮೆಂಬರ್ಸಿಂದ ನನಗೆ ಥ್ರೆಟ್ ಇದೆ ಅಂತ. ಓಕೆ, ಸೊ ಇದನ್ನು ಯಾರು ಹೇಳಿದ್ದಾರೆ? ಓಂ ಬಿರ್ಲಾ. ಓಕೆ, ಖುದ್ದಾಗಿ ಸ್ಪೀಕರ್, ಲೋಕಸಭೆ ಸ್ಪೀಕರ್ ಹೇಳಿದ್ದಾರೆ. ಒಬ್ಬ ಭಾರತ ಪ್ರಧಾನಮಂತ್ರಿಗೆ ದ SPG ಆ್ಯಂಡ್ ದೆನ್ ಎಲ್ಲ ಸೆಕ್ಯೂರಿಟಿ ಇದ್ದೂ ಸಹ ಅವರಿಗೆ ಥ್ರೆಟ್ ಇದೆ ಅಂತಂದರೆ, ನಾರ್ಮಲ್ ಇವಾಗ ನನಗೆ ನಿಮಗೆ ಹೇಗೆ ಥ್ರೆಟ್ ಇರಬೇಡ ಈ ಒಂದು ದೇಶದಲ್ಲಿ ಅಂತ. ಓಕೆ, ಇದನ್ನು ಸಹ ನೀವು ಥಿಂಕ್ ಮಾಡಿ. ಓಕೆ, ಆಗಕ್ಕೆ ಹೋಗಬೇಡಿ, ಜಸ್ಟ್ ಥಿಂಕ್ ಪ್ರಾಕ್ಟಿಕಲಿ. ಓಕೆ, ಈ ಒಂದು ಬುಕ್ ನಿಮ್ಗೆ ಏನಾದರೂ ಸಿಕ್ಕರೆ ಇನ್ನು ಆನ್ಲೈನಲ್ಲಿ ಆದರೂ ಬುಕ್ ಇದು ಪಬ್ಲಿಷ್ ಆಗೋದಿಲ್ಲ, 100% ಪಬ್ಲಿಷ್ ಆಗೋದಿಲ್ಲ. ದೆನ್ ಪಬ್ಲಿಷ್ ಆಗಿ ಸಮ್ ಕಾಪಿಗಳು ಬೇಕಾಗಿರೋರ ಹತ್ರ ಇದ್ದಾವೆ. ಬಟ್ ಇದು ಪಬ್ಲಿಷ್ ಆಗದೇ ಇದ್ದರೂ ಸಹ ನಿಮಗೆ ಸಿಗುತ್ತೆ. ನಿಮಗೆ ಸಮ್ ಸೋರ್ಸ್ಗಳಲ್ಲಿ ನಿಮ್ಗೆ ಏನಾದರೂ ಮುಂದೆ ನಿಮ್ಮ ಜಾಬ್ ಅದಂದ್ರೆ ಸಿಕ್ಕರೆ ಇದನ್ನು ಒಂದು ಸರಿ ನೀವು ಓದ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಪಾತ್ರ ಎಂಬ ಶೀರ್ಷಿಕೆಯ CSR ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ರೆ ಸರ್, ಎಲ್ಲಿ ನಡೆಸಲಾಗಿದೆ ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಇನ್ ಎಲ್ಲಿ? ನವದೆಹಲಿ. ಹಾಗಾದರೆ ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್, ಅಮಿತ್ ಶಾ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಹೆಸರನ್ನ ಯಾರು ಅಂತ ಕೇಳಿದ್ರೆ ಒಂದು ಅಮಿತ್ ಶಾ ಅಂತ ಹೇಳ್ತೀವಿ. ಎಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ? ವಿಜ್ಞಾನ ಭವನ ಅಂತ ಹೇಳ್ತೀವಿ. ಸರ್ ಎಲ್ಲಿ? ಒಂದು ವಿಜ್ಞಾನ ಭವನದಲ್ಲಿ. ವಿಜ್ಞಾನ ಭವನ ಎಲ್ಲಿ ಕಂಡುಬರುತ್ತೆ ನಿಮಗೆ? ಈ ಒಂದು ನವದೆಹಲಿಯಲ್ಲಿ ಕಂಡುಬರುತ್ತೆ. ಓಕೆ, ಇಲ್ಲಿ ಒಂದು ನವದೆಹಲಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಭಾರತವು ಇತ್ತೀಚೆಗೆ ಚೀನಾದ ನಾಗರಿಕರಿಗಾಗಿ ಯಾವ ವ್ಯವಹಾರವನ್ನು ತೆರೆದಿದೆ, ಯಾವ ಒಂದು ವೀಸಾವನ್ನು ಪ್ರಾರಂಭ ಮಾಡಿದೆ ಅಂತ ಕೇಳಿದ್ರೆ ಸರ್, ಯಾವ ವೀಸಾ ಅದನ್ನು ಪ್ರಾರಂಭ ಮಾಡಿದೆ ಸರ್? EB4 ವೀಸಾ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು EB4 ವೀಸಾವನ್ನು ಪ್ರಾರಂಭ ಮಾಡಲಾಗಿದೆ. ಯಾರ ಸಲುವಾಗಿ ಅಂದರೆ ಈ ಒಂದು ಚೀನಾದ ನಾಗರಿಕರಿಗಾಗಿ. ಓಕೆ, ಒಂದು ಚೀನಾದ ಬಿಸ್ನೆಸ್ ಮ್ಯಾನ್ಗಳಿಗಾಗಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು 2025-26 ವಿಜಯ್ ಹಜಾರೆ ಟ್ರೋಫಿಯ ಪ್ಲೇಟ್ ಗುಂಪು ಯಾವ ತಂಡ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕೇಳ್ತಾನೆ. ಓಕೆ, ಒಂದು ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ಒಂದು ತಂಡ ಯಾವುದು ಅಂತ. ಓಕೆ, ಮೀನ್ಸ್ ಪ್ಲೇಟ್ ಗ್ರೂಪ್ ಟೈಟಲ್ ಅಲ್ಲ. ಓಕೆ, ಗೆದ್ದಿರ್ತಕ್ಕಂಥ ತಂಡ ಅಲ್ಲ, ವಿಜಯ್ ಹಜಾರನ್ ಗೆದ್ದಿರ್ತಕ್ಕಂಥ ತಂಡ ಅಲ್ಲ, ಪ್ಲೇಟ್ ಗ್ರೂಪ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದಾನೆ. ಸರ್, ಈ ಒಂದು ಟ್ರೋಫಿಯ ಪ್ಲೇಟ್ ಗುಂಪು. ಓಕೆ, ಮೀನ್ಸ್ ಏನು? ಪ್ಲೇಟ್ ಗ್ರೂಪ್ ಟೈಟಲ್ ಅಂತ ಹೇಳ್ತೀವಿ ಇನ್ ಇಂಗ್ಲೀಷಲ್ಲಿ ಹೇಳೋದಾದರೆ. ಯಾವ ತಂಡವನ್ನು ಗೆದ್ದಿದೆ ಅಂತ ಕೇಳಿದ್ರೆ ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡ್ ಮತ್ತು ಒಡಿಶಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಬಿಹಾರ ಅಂತ ಆಗುತ್ತೆ. ಓಕೆ, ವಿಜಯ್ ಹಜಾರೆ ಟ್ರೋಫಿ ಕೇಳಿಲ್ಲ ಇಲ್ಲಿ, ವಿಜಯ್ ಹಜಾರೆ ಟ್ರೋಫಿಯ ಒಂದು ಪ್ಲೇಟ್ ಗುಂಪಿನ ಒಂದು ವಿಭಾಗದಲ್ಲಿ ಅಂತ ಕೇಳಿದಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸಂಸ್ಕಾರ ಶಾಲಾ ಮೌಲ್ಯವರ್ಧಿತ ಶಿಕ್ಷಣ ಕಾರ್ಯಕ್ರಮವನ್ನು ಯಾವ ರಾಜ್ಯದ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಪ್ರಾರಂಭಿಸಿದರು ಅಂತ ಕೇಳಿದಾನೆ. ಸರ್, ಈ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಯಾವ ಒಂದು ರಾಜ್ಯಪಾಲರಾಗಿದ್ದಾರೆ ಸರ್? ಅಸ್ಸಾಂ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ತಿರುಪ್ಪರ ಕುಂದ್ರಂ ದೇವಸ್ಥಾನದಲ್ಲಿ ದೀಪ ಸ್ತಂಭದ ಮೇಲೆ ದೀಪಗಳನ್ನು ಹಚ್ಚಲು ಯಾವ ನ್ಯಾಯಾಲಯ ಅನುಮತಿ ನೀಡಿತು ಅಂತ ಕೇಳಿದ್ದಾನೆ ಸರ್. ಯಾವ ನ್ಯಾಯಾಲಯ ಅನುಮತಿ ನೀಡಿದೆ ಸರ್ ಇದರು ಹೇಳ್ಬೋದಾ? ಯಾವುದು ಸರ್? ದ್ಯಾಟ್ ಈಸ್ ಮದ್ರಾಸ್ ಹೈಕೋರ್ಟ್. ಓಕೆ, ಯಾವುದು ಅಂತ ಕೇಳಿದ್ರೆ ಒಂದು ಮದ್ರಾಸ್ ಹೈಕೋರ್ಟ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಿಮ್ಸ್ಟೆಕ್ ದೇಶಗಳಿಗೆ 2ನೇ ಹಂತದ ಕ್ಯಾನ್ಸರ್ ಆರೈಕೆ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮವನ್ನು ಯಾವ ಭಾರತೀಯ ನಗರ ಆಯೋಜಿಸುತ್ತದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ನಗರ ಆಯೋಜಿಸುತ್ತದೆ ಸರ್ ಇದನ್ನು? ಯಾವುದು ಅಂತ ಕೇಳಿದ್ರೆ ಈ ಒಂದು ವಿಶಾಖಪಟ್ಟಣಂ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ವಿಶಾಖಪಟ್ಟಣಂ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿರಿಯ ಬಿಜೆಪಿ ನಾಯಕ ಕವೀಂದ್ರ ಪೂರ್ಖಾಯಸ್ತ ಅವರು ಯಾವ ವಯಸ್ಸಿನಲ್ಲಿ ನಿಧನರಾದರು ಅಂತ ಕೇಳಿದ್ದಾನೆ ಸರ್. ಯಾವ ವಯಸ್ಸಿನಲ್ಲಿ ಇವರು ನಿಧನರಾಗಿದ್ದಾರೆ? ಯಾವ ವಯಸ್ಸಿನಲ್ಲಿ ಅಂತ ಕೇಳಿದ್ರೆ ಒಂದು 94ನೇ ವಯಸ್ಸಿನಲ್ಲಿ ಇವರು ನಿಧನರಾಗಿದ್ದಾರೆ. ಆ್ಯಂಡ್ ದೆನ್ ಈ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬಹಳ ಆಪ್ತರು ಇವರು. ಓಕೆ, ಅವರು ಈ ಒಂದು ಕವೀಂದ್ರ ಪುರ್ಕಾಯಸ್ತ್ ಅವರು. ಓಕೆ, ದೇಶ ಕಂಡಿರ್ತಕ್ಕಂಥ ಅತ್ಯಂತ ಬೆಸ್ಟ್ ಪ್ರಧಾನಿಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಅಂತ ಒಬ್ಬರನ್ನ ಹೇಳ್ತೀವಿ ಸರ್. ಅವ್ರನ್ನ ಸಹ ನೆನಪಿಸ್ಕೊಳ್ಬೇಕಾಗತ್ತೆ. ಓಕೆ, ಅವ್ರು ಒಳ್ಳೇದು ಮಾಡಿದಾರಲ್ವ, ಅವ್ರನ್ನ ಒಳ್ಳೇದು ಮಾಡಿದಾರೆ ಅಂತ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ಬ್ಯಾಂಕ್ 0 ಫಾರೆಕ್ಸ್ ಡೈಮಂಡ್ ರಿಸರ್ವ್ ಕ್ರೆಡಿಟ್ ಕಾರ್ಡನ್ನು ಬಿಡುಗಡೆ ಮಾಡಿತ್ತು ಅಂತ ಕೇಳಿದಾನೆ ಸರ್. ಯಾವ ಸರ್ ಇದು? ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ IDFC ಫಸ್ಟ್ ಬ್ಯಾಂಕ್. ಯಾವುದು? ಈ ಒಂದು IDFC ಫಸ್ಟ್ ಬ್ಯಾಂಕ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 2026 ಭಾರತದ ಈ ಎನರ್ಜಿ ಸಪ್ತಾಹ ಎಲ್ಲಿ ನಡೆಯಲಿದೆ ಅಂತ ಕೇಳಿದಾನೆ ಸರ್. ಈ ಒಂದು ಭಾರತ ಇಂಧನ ಸಪ್ತಾಹ ಎಲ್ಲಿ ನಡೆಯಲಿದೆ ಸರ್? ಇದು ಎನರ್ಜಿ ವೀಕ್ ಎಲ್ಲಿ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ ಗೋವಾ. ಯಾವುದು ಅಂದರೆ ಈ ಒಂದು ಗೋವಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮಹಿಳಾ ಪ್ರೀಮಿಯರ್ ಲೀಗ್ 2026ರಲ್ಲಿ ಎಷ್ಟು ತಂಡಗಳು ಆಡುತ್ತವೆ? 5 ತಂಡಗಳು ಆಡುತ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ ತಂಡ ಗೆದ್ದಿದೆ ಸರ್? ನಮ್ಮ RCB ಗೆದ್ದಿದೆ. RCB ವುಮೆನ್ಸ್ ಅಂತ ಹೇಳ್ತೀವಿ. ಯಾವ ತಂಡವನ್ನು ಸೋಲಿಸಿ ಗೆದ್ದಿದ್ದಾರೆ ಅಂತ ಕೇಳಿದ್ರೆ ಒಂದು ಡೆಲ್ಲಿ ವುಮೆನ್ಸ್ ಅನ್ನು ಸೋಲಿಸಿ ಇವರು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಮ್ಯಾನ್ ಆಫ್ ದ ಸೀರೀಸ್ ಕೊಡೋದಿಲ್ಲ ಅಲ್ವಾ ಇಲ್ಲಿ. ಸೊ ಯಾರು ಅಂತ ಹೇಳಿದ್ರೆ ಈ ಆರೆಂಜ್ ಕ್ಯಾಪ್ ಯಾರಿಗೆ ನೀಡಿದ್ದಾರೆ ಅಂತ ಕೇಳಿದ್ರೆ ಸ್ಮೃತಿ ಮಂದನ್ ಅವರಿಗೆ ನೀಡಲಾಗಿದೆ. ಆ್ಯಂಡ್ ದೆನ್ ಈ ಒಂದು ಪರ್ಪಲ್ ಕ್ಯಾಪ್ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಸೂಫಿ ಡಿವೈನ್ ಅವರಿಗೆ ನೀಡಲಾಗಿದೆ. ಆ್ಯಂಡ್ ದೆನ್ IQ ಅವಾರ್ಡ್ ಯಾರಿಗೆ ನೀಡಲಾಗಿದೆ ಅಂದರೆ ಈ ಒಂದು ಸೂಫಿ ಡಿವೈನ್ ಅವರಿಗೆ ನೀಡಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಎಮರ್ಜಿಂಗ್ ಪ್ಲೇಯರ್ ಯಾರಿಗೆ ಅವಾರ್ಡ್ ನೀಡಲಾಗಿದೆ ಅಂದರೆ ನಂದಿನಿ ಶರ್ಮಾ ಅವರಿಗೆ ನೀಡಲಾಗಿದೆ ಸರ್. ಅದನ್ನು ಸಹ ನೆನಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನು ಎಷ್ಟು ಜಾಗತಿಕ ಸಂಸ್ಥೆಗಳಿಂದ ಹೊರತೆಗೆದರು ಅಂತ ಕೇಳಿದಾನೆ ಸರ್. ಎಷ್ಟು ಸಂಸ್ಥೆಗಳಿಂದ ಸರ್? ಎಷ್ಟು ಅಂತ ಕೇಳಿದ್ರೆ 66 ಸಂಸ್ಥೆಗಳಿಂದ ಇವರು ಹೊರಬಂದಿದ್ದಾರೆ ನೋಡಿ. WTO ಆ್ಯಂಡ್ ದೆನ್ ಯುನೆಸ್ಕೋ ಲೈಕ್ ದಟ್ ಸೊ ಆನ್. ಓಕೆ, ಸೊ ಆ ರೀತಿಯ 66 ಸಂಸ್ಥೆಗಳಿಂದ ಇವರು ಹೊರಗೆ ಬಂದಿದ್ದಾರೆ. ಯಾರು? ಈ ಒಂದು ಡೊನಾಲ್ಡ್ ಟ್ರಂಪ್ನ ಒಂದು USA ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್? ರಾಷ್ಟ್ರೀಯ ಯುವ ದಿನ 12 ಜನವರಿ. ಆ್ಯಂಡ್ ದೆನ್ ಅಂತಾರಾಷ್ಟ್ರೀಯ ಯುವ ದಿನ 12 ಆಗಸ್ಟ್. ಓಕೆ, ಎರಡನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 53ನೇ ವಿಶ್ವ ಪುಸ್ತಕ ಮೇಳ 2026 ಎಲ್ಲಿ ಆಯೋಜಿಸಲಾಗುತ್ತದೆ ಅಂತ ಕೇಳಿದಾನೆ ಸರ್. ಎಲ್ಲಿ ಆಯೋಜನೆ ಮಾಡಲಾಗ್ತದೆ ಸರಿ ಒಂದು ಪುಸ್ತಕ ಮೇಳವನ್ನು? ಸೊ ಈ ಒಂದು ವರ್ಲ್ಡ್ ಬುಕ್ ಫೇರ್ ಅಂತ ಹೇಳ್ತೀವಿ. ಎಲ್ಲಿ ಸರಿ? ಒಂದು ನವದೆಹಲಿಯಲ್ಲಿ. ಎಲ್ಲಿ ಅಂದರೆ ಈ ಒಂದು ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗ್ತದೆ. ಸೊ ಇಲ್ಲಿ ಒಂದು ಗೆಸ್ಟ್ ಕಂಟ್ರಿ ಯಾವುದಾಗಿತ್ತು ಸರ್? ಸ್ಪೇನ್ ಕಂಟ್ರಿ ಆಗಿತ್ತು ಸರ್. ಯಾವುದು ಅಂತ ಹೇಳ್ತೀವಿ? ಒಂದು ಸ್ಪೇನ್ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಕಲ್ಕತ್ತಾದಲ್ಲಿ ಸಹ ಬುಕ್ ಫೇರ್ ಆಯಿತು. ಅಲ್ಲಿ ಯಾವ ದೇಶ ಇದೆ? ಅಲ್ಲಿ ಯಾವುದು ಅಂದರೆ ಈ ಒಂದು ಅರ್ಜೆಂಟೀನಾ ಏನಿದೆ ಅಲ್ವಾ, ಈ ಮಿತ್ರ ದೇಶ ಮೀನ್ಸ್ ಈ ಒಂದು ಸಹ ದೇಶವಾಗಿ ಅಲ್ಲಿ ಅತಿಥಿಯಾಗಿ ಬಂದಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳ ಕುರಿತು ವಿಚಾರಣೆಗೆ ಚುನಾವಣಾ ಆಯೋಗವು ಇತ್ತೀಚೆಗೆ ಯಾವ ಕ್ರಿಕೆಟಿಗನನ್ನು ಕರೆದಿದೆ ಅಂತ ಕೇಳಿದಾನೆ ಸರ್. ಯಾರನ್ನ ಕರೆದಿದೆ ಸರ್? ಇದನ್ನು ಯಾರನ್ನ ಅಂತ ಕೇಳಿದ್ರೆ ಈ ಒಂದು ಮೊಹಮ್ಮದ್ ಶಮಿ ಅವರನ್ನು ಕರೆದಿದೆ ಸರ್. ಯಾರನ್ನ? ಈ ಒಂದು ಮೊಹಮ್ಮದ್ ಶಮಿ ಅವರನ್ನು ಇವರು ಕರೆದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದವರು ಯಾರು ಅಂತ ಕೇಳಿದಾನೆ. ಯಾರು ಪಡೆದಿದ್ದಾರೆ ಸರ್ ಇದರಲ್ಲಿ? ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ನಮ್ಮ ಕರ್ನಾಟಕ. ಲಾಸ್ಟ್ ಇಯರ್ ಯಾರಿದ್ರು ಗೊತ್ತಾ? ಇದು 2ನೇ ಆವೃತ್ತಿ ಆಗಿದೆ. ಇದು 2ನೇ ಆವೃತ್ತಿಯಲ್ಲಿ ನಮ್ಮ ಕರ್ನಾಟಕ. ಬಟ್ ಲಾಸ್ಟ್ 2025ರಲ್ಲಿ ಮೊದಲನೇ ಆವೃತ್ತಿ ಆಗಿತ್ತಲ್ವ, ಅವಾಗ ಯಾರು ಅಂತ ಕೇಳಿದ್ರೆ ಮಣಿಪುರದವರು ಫಸ್ಟ್ ಇದ್ರು ನೋಡಿ. ಎರಡು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಈ ಕರ್ನಾಟಕ ಅನ್ನೋದಕ್ಕೆ ನಮ್ಮ ಕರ್ನಾಟಕ ಎಕ್ಸಾಮಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಮಣಿಪುರ ಅನ್ನೋದು ಅದು ಎಲ್ಲ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಅದು ನಿಮಗೆ ಫಸ್ಟ್ ಆವೃತ್ತಿ ಆಗಿತ್ತು. ಸೊ ದ್ಯಾಟ್ಸ್ ವೈ ಅದು ನಡೆದಿರೋದಲ್ಲಿ ಇದೇ ಗೋಗ್ಲಾ ಬೀಚಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 28ನೇ ಕಾಮನ್ವೆಲ್ತ್ ಸ್ಪೀಕರ್ಗಳು ಮತ್ತು ಅಧ್ಯಕ್ಷರ ಅಧಿಕಾರಿಗಳ ಸಮ್ಮೇಳನವನ್ನು ಯಾವ ದೇಶ ಆಯೋಜಿಸುತ್ತದೆ ಅಂತ ಕೇಳಿದಾನೆ ಸರ್. ಯಾವ ದೇಶ ಆಯೋಜಿಸುತ್ತದೆ ಸರ್? ಇದು ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಅಲ್ಲ, ಯಾವುದು ಅಂದರೆ ಈ ಒಂದು ಇಂಡಿಯಾ ಅಂತ ಹೇಳಿದ್ವಿ ಸರ್. ಯಾವ ದೇಶ? ಒಂದು ಇಂಡಿಯಾ ದೇಶ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣದ ಸಮಯದಲ್ಲಿ 4 ಗಿನ್ನಿಸ್ ದಾಖಲೆಗಳನ್ನು ಸೃಷ್ಟಿಸುವ ಮೂಲಕ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಐತಿಹಾಸಿಕ ಸಾಧನೆ ಮಾಡಿದೆ ಅಂತ ಕೇಳಿದ್ರೆ ಸರ್. ಯಾವ ರಾಷ್ಟ್ರೀಯ ಹೆದ್ದಾರಿ ಸರ್ ಇದು? 544G ಅಲ್ವಾ ಸರ್? ಇದನ್ನು ಏನು ಒಂದು 4-5 ಕ್ಲಾಸ್ಗಳಲ್ಲಿ ಹೇಳಿದ್ರಿ ಇದನ್ನು. ಹೌದು, ಈ ಒಂದು 544G ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ಸಚಿವ ಸಂಪುಟವು ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಿಕೆಯರ ಸುರಕ್ಷತೆಗಾಗಿ ಅಕ್ಕಾಪಡೆಯನ್ನು ಯೋಜನೆ ನಿಮೋದಿಸಿದೆ ಅಂತ ಕೇಳಿದ್ರೆ ಸರ್. ಈ ಒಂದು ಅಕ್ಕಾಪಡೆ ಎಲ್ಲಿ ಕಂಡುಬರುತ್ತೆ ಸರ್? ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ ನೋಡಿ ನಿಮಗೆ ಅಕ್ಕಾಪಡೆ. ಆಲ್ಮೋಸ್ಟ್ ಎಲ್ಲ ಕಡೆ ನಿಮ್ಮ ಕಂಡು ಬರುತ್ತೆ, ಎಲ್ಲ ಸಿಟಿಗಳಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಧ್ಯಪ್ರದೇಶದ ರಥಪಾಣಿ ಹುಲಿ ಮೀಸಲು ಪ್ರದೇಶದ ಹೊಸ ಹೆಸರೇನು ಅಂತ ಕೇಳಿದಾನೆ ಸರ್. ಈ ಒಂದು ರಥಪಾಣಿಯ ಒಂದು ಹೊಸ ಹೆಸರೇನು ಸರ್? ಏನು ಅಂತ ಕೇಳಿದ್ರೆ ಈ ಒಂದು ಡಾಕ್ಟರ್ ವಾಂಕಕರ್ ಹುಲಿ ಅಭಯಾರಣ್ಯ ಮೀಸಲು ಪ್ರದೇಶ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಡಾಕ್ಟರ್ ವಾಂಕಕರ್. ಓಕೆ, ನೆನ್ಪಿಟ್ಕೊಳ್ಳಿ. ರಥಪಾಣಿ ಹುಲಿ ಮೀಸಲು ಪ್ರದೇಶದ ಒಂದು ಹೊಸ ಹೆಸರೇನು ಅಂತ ಕೇಳಿದ್ರೆ ಈ ಒಂದು ಡಾಕ್ಟರ್ ವಾಂಕಕರ್ ಹುಲಿ ಅಭಯಾರಣ್ಯ ಅಂತ ಹೇಳ್ತೇವೆ.
ಇಂಪಾರ್ಟೆಂಟ್ ಆಗುತ್ತೆ ಇದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅರ್ಜೆಂಟೀನಾದ ಮೌಂಟ್ ಅಕಾನ್ಗುವಾವನ್ನು ವಶಪಡಿಸಿಕೊಂಡ ಭಾರತೀಯ ಪರ್ವತಾರೋಹಿ ಯಾರು ಅಂತ ಕೇಳಿದ್ದಾರೆ ಸರ್. ಮೀನ್ಸ್ ಅದನ್ನು ಹತ್ತಿದ್ದಾರೆ ಅವರು. ಯಾರು ಅಂತ ಕೇಳಿದರೆ ಸರ್, ಈ ಒಂದು ಅರಿತಾ ರಾಯ್ ಅವರು. ಸರ್ನ ಯಾರು ಅಂದರೆ ಈ ಒಂದು ಅರಿತಾ ರಾಯ್ ಅವರು ಇದನ್ನು ಹತ್ತಿದ್ದಾರೆ. ಓಕೆ, ಮೀನ್ಸ್ ಅದನ್ನು ಕಾನ್ಕಾರ್ ಮಾಡಿದ್ದಾರೆ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2025ರಲ್ಲಿ ಭಾರತದ ಪಳಿಯುಳಿಕೆಯೇತರ ಇಂಧನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದಾನೆ. ಪಳಿಯುಳಿಕೆಯೇತರ ನಾನ್ ಫಾಸಿಲ್ ಫ್ಯೂಲ್ ಕೆಪಾಸಿಟಿ ಅಂತ ಹೇಳ್ತೀವಿ. ಎಷ್ಟು ಅಂತ ಕೇಳಿದ್ರೆ 266.78 ಗೀಗಾವ್ಯಾಟ್. ಎಷ್ಟು ಅಂತ ಕೇಳಿದ್ರೆ ಒಂದು 266.78 ಗೀಗಾವ್ಯಾಟ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಲಿಸಾ ಹಿಲಿ ಅವರು ಯಾವ ದೇಶದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಆಗಿದ್ದಾರೆ? ಅವರು ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅಂತ ಕೇಳಿದಾನೆ. ಎಲಿಸಾ ಹಿಲಿ ಅವರು ಸರ್, ಎಲಿಸಾ ಹಿಲಿ ಅವರು ಯಾವ ದೇಶದವರು ಅಂತ ಕೇಳಿದ್ರೆ ಒಂದು ಆಸ್ಟ್ರೇಲಿಯಾ ದೇಶದವರು ಅಂತ ಹೇಳ್ತೀವಿ. ಹಿಲಿ ಸ್ಟಾರ್ಕ್. ಓಕೆ, ಗೊತ್ತಾಗುತ್ತೆ ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ರಾಜಸ್ಥಾನದ ಯಾವ ಪಂಚಾಯತ್ ಮೊದಲ ಸಂಪೂರ್ಣ ಸಾವಯವ ಪಂಚಾಯತ್ ಆಗಿ ಹೊರಹೊಮ್ಮಿದೆ ಅಂತ ಕೇಳಿದಾನೆ ಸರ್ನ. ಯಾವ ಒಂದು ಪಂಚಾಯತ್ ಸರ್ ಅದು? ಯಾವುದು ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಈ ಭಮನ್ವಾಸ್ ಕಂಕರ್. ಓಕೆ, ಯಾವುದು ಅಂದರೆ ಈ ಒಂದು ಭಮನ್ವಾಸ್ ಕಂಕರ್ ಏನಿದೆ ಅಲ್ವಾ, ಸಾವಯವ ಪಂಚಾಯತ್ ಆಗಿ ಹೊರಹೊಮ್ಮಿದೆ. ಓಕೆ, ಯಾವುದು ಅಂದರೆ ಈ ಒಂದು ಭಮನ್ವಾಸ್ ಕಂಕರ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ಶಬರಿಮಲೆ ದೇವಸ್ಥಾನದಲ್ಲಿ ಮಕರವಿಳುಕ್ಕು ಹಬ್ಬವನ್ನು ಆಚರಿಸಲಾಯಿತು ಸರ್? ಮಕರವಿಳುಕ್ಕು ಎಲ್ಲಿ? ಒಂದು ಕೇರಳದಲ್ಲಿ ಆಯೋಜನೆ ಮಾಡ್ತೀವಿ ನಾವು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಮತ್ತು ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಕ್ರಿಯೇಟಿವ್ ಇಕ್ವಿಟಿಗಾಗಿ ನೆಟ್ಫ್ಲಿಕ್ಸ್ ಫಂಡ್ನ ಸಹಯೋಗದೊಂದಿಗೆ ಯಾವ ಉಪಕ್ರಮವನ್ನು ಪ್ರಾರಂಭಿಸಿತು ಅಂತ ಕೇಳಿದಾನೆ. ಯಾವ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿದೆ ಸರ್? ಇದು ಏನಿಲ್ಲ, ಇನ್ಸ್ಪೈರಿಂಗ್ ಇನೋವೇಟರ್ಸ್ ಅಂತ ಪ್ರಾರಂಭ ಮಾಡಿದೆ. ಸರ್ನ ಮೀನ್ಸ್ ಏನು ಅಂದರೆ ಈ ಒಂದು ಸ್ಫೂರ್ತಿದಾಯಕ ನವೋದ್ಯಮಗಳು ನವಭಾರತ ಹೊಸ ಗುರುತು ಎಂಬ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿವೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಂಕಕ್ಕಾಗಿ ಎಷ್ಟು ದೇಶಗಳನ್ನು ಮೌಲ್ಯಮಾಪನ ಮಾಡಲಾಗಿದೆ ಅಂತ ಕೇಳಿದಾನೆ. ಸರ್, ಎಷ್ಟು ಮೌಲ್ಯಮಾಪನ ಮಾಡಲಾಗಿದೆ? ಎಷ್ಟು ಅಂತ ಕೇಳಿದರೆ 150 ಮೌಲ್ಯಮಾಪನವನ್ನು ಮಾಡಲಾಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಜನವರಿ 2026ರಲ್ಲಿ ಬಿಡುಗಡೆಯಾದ ನಂಬಿಯೋ ಸುರಕ್ಷಾ ಸೂಚ್ಯಂಕ 2026ರ ಪ್ರಕಾರ ಯಾವ ನಗರವನ್ನು ವಿಶ್ವದ ಸುರಕ್ಷಿತ ನಗರವೆಂದು ಘೋಷಿಸಲಾಗಿದೆ? ಸರ್, ಯಾವ ನಗರ ಸರ್ ಅದು? ಯಾವುದು ಅಂತ ಕೇಳಿದ್ರೆ ಈ ಒಂದು ಕಿಂಗ್ಡಾವೋ. ಸರ್ನ ಯಾವುದು? ಒಂದು ಕಿಂಗ್ಡಾವೋ. ಕಿಂಗ್ ಎಲ್ಲಿರ್ತಾನೆ ಎಲ್ಲಿ ಸುರಕ್ಷಿತವಾಗಿರುತ್ತೆ ಅಂತ ನೆನಪಿಟ್ಕೊಳ್ಳಿ, ಕಿಂಗ್ಡಾವೋ ನಿಮಗೆ ನೆನಪುಳಿತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಜನವರಿಯಲ್ಲಿ ಯಾವ ರಾಜ್ಯವು ಗುಟ್ಕಾ, ಪಾನ್ ಮಸಾಲ ಮತ್ತು ತಂಬಾಕು ಉತ್ಪನ್ನಗಳ ಸಂಪೂರ್ಣವಾಗಿ ನಿಷೇಧಿಸಿದೆ ಅಂತ ಕೇಳಿದಾನೆ. ಸರ್, ಯಾವ ಒಂದು ರಾಜ್ಯ ಸರ್ ಅದು? ಯಾವ ರಾಜ್ಯ ಸರ್? ದ್ಯಾಟ್ ಈಸ್ ಒಡಿಶಾ ರಾಜ್ಯ. ಓಕೆ, ಈ ಬ್ಲ್ಯಾಕ್ ಸ್ವಾನ್ ಸಮಿಟ್ ಇಲ್ಲಿ ನಡೆದಿದೆ. ಇದೇ ಒಂದು ಒಡಿಶಾದಲ್ಲಿ ನಡೆದಿದೆ ನೋಡಿ ಈ ವರ್ಷ, ಒಡಿಶಾದ ಭುವನೇಶ್ವರದಲ್ಲಿ. ಓಕೆ, ಅದು ಸರ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಜನವರಿ 28ರಿಂದ 31ರವರೆಗೆ ದ್ವೈವಾರ್ಷಿಕ ಬುಡಕಟ್ಟು ಉತ್ಸವವನ್ನು ಯಾವ ರಾಜ್ಯದಲ್ಲಿ ಸಮ್ಮಕ್ಕ ಸರಳಕ್ಕ ಮೇಡಾರಾಮ್ ಜಾತ್ರೆ ನಡೆಯಲಿದೆ ಅಂತ ಕೇಳಿದಾನೆ. ಓಕೆ, ಸೊ ಯಾವ ರಾಜ್ಯ ಸರ್ ಇದು? ತೆಲಂಗಾಣ ರಾಜ್ಯ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಏಷ್ಯಾದ ಅತಿ ದೊಡ್ಡ ಜಾತ್ರೆ ಯಾವುದು ಅಂತ ಕೇಳಿದ್ರೆ ಈ ಒಂದು ಮೇಡಾರಾಮ್ ಜಾತ್ರೆ. ಅದಕ್ಕೆ ಇನ್ನೊಂದು ಹೆಸರಿಂದ ಸಹ ಕರಿತೀವಿ, ಸಮ್ಮಕ್ಕ ಸರಳಕ್ಕ ಜಾತ್ರೆ ಅಂತ ಸಹ ಕರಿತೀವಿ ಸರ್. ಸೊ ಇಲ್ಲಿ ಈ ಒಂದು ನ್ಯೂಜಿಲ್ಯಾಂಡಿನ ಬುಡಕಟ್ಟು ಸಹ ಇಲ್ಲಿ ಬಂದಿದ್ರು. ಎಲ್ಲಿ ಅಂದರೆ ಇದೇ ಒಂದು ಮೇಡಾರಾಮ್ ಜಾತ್ರೆಗೆ ಈ ವರ್ಷ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಮಕಾಲೀನ ಜಾಗತಿಕ ಸವಾಲುಗಳ ಕುರಿತಾದ 2ನೇ ಜಾಗತಿಕ ಬೌದ್ಧ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. 2ನೇ ಬೌದ್ಧ ಶೃಂಗಸಭೆ ಎಲ್ಲಿ ನಡೆದಿದೆ ಸರ್ ಇದು? ಎಲ್ಲಿ ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಇನ್ ನವದೆಹಲಿ. ಸರ್ನ ಎಲ್ಲಿ ಅಂದರೆ ಈ ಒಂದು ನವದೆಹಲಿಯಲ್ಲಿ ಇದು ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ರಾಜಸ್ಥಾನದ ಕುಂಬಲ್ಗಢ ವನ್ಯಜೀವಿ ಅಭಯಾರಣ್ಯದ ಸುತ್ತಲಿನ ಎಷ್ಟು ಕಿಲೋಮೀಟರ್ ಪ್ರದೇಶವನ್ನು SEZ, ಓಕೆ ಮೀನ್ಸ್ ಈ ಒಂದು ESZ ಎಕನಾಮಿಕ್ ಸೆನ್ಸಿಟಿವ್ ಝೋನ್ ಅಂತ ಹೇಳ್ತೀವಿ ಎಂದು ಘೋಷಿಸಲಾಗಿದೆ ಅಂತ ಕೇಳಿದ್ರೆ ಎಷ್ಟು ಕಿಲೋಮೀಟರ್? ಎಷ್ಟು ಅಂತ ಹೇಳಿದ್ರೆ ಸರ್, ದ್ಯಾಟ್ ಈಸ್ 1 ಕಿಲೋಮೀಟರ್ವರೆಗೆ. ಸರ್, 0ಯಿಂದ 1 ಕಿಲೋಮೀಟರ್ವರೆಗಿನ ಪ್ರದೇಶವನ್ನು ಒಂದು ESZ ಅಂತ ಘೋಷಣೆ ಮಾಡಲಾಗಿದೆ. ಸರ್, ಯಾವ ಒಂದು ವನ್ಯಜೀವಿ ಅಭಯಾರಣ್ಯ? ಕುಂಬಲ್ಗಢ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಟಾಟಾ ಕಮ್ಯುನಿಕೇಷನ್ನಿಂದ MD ಮತ್ತು CEO ಆಗಿ ನೇಮಕಗೊಂಡವರು ಯಾರು ಅಂತ ಕೇಳಿದ್ರೆ ಸರ್, ಯಾರು ಈ ಒಂದು ಟಾಟಾ ಕಮ್ಯುನಿಕೇಷನ್ಗೆ MD ಆ್ಯಂಡ್ ದೆನ್ CEO ಆಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಗಣೇಶ್ ಲಕ್ಷ್ಮೀನಾರಾಯಣ್ ಅವರು. ಸರ್ನ ಯಾರು ಅಂತ ಕೇಳಿದ್ರೆ ಒಂದು ಗಣೇಶ್ ಲಕ್ಷ್ಮೀನಾರಾಯಣ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದರು ಮತ್ತು ಬೀದಿ ವ್ಯಾಪಾರಿಗಳಿಗೆ 206 ಕೋಟಿ ಸಾಲವನ್ನು ವಿತರಿಸಿದರು ಅಂತ ಕೇಳಿದ್ದೇನೆ. ಯಾವ ರಾಜ್ಯ ಸರ್ ಅದು? ಯಾರು ಅಂತ ಕೇಳಿದ್ರೆ ಚಂದ್ರಬಾಬು ನಾಯ್ಡು. ಯಾವ ರಾಜ್ಯ? ಆಂಧ್ರ ಪ್ರದೇಶ ರಾಜ್ಯ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 16ನೇ ಭಾರತ ಯುರೋಪಿಯನ್ ಒಕ್ಕೂಟದ ಎಲ್ಲ ಶೃಂಗಸಭೆಗಳ ಈ ಒಕ್ಕೂಟದ ಶೃಂಗಸಭೆಯಲ್ಲಿ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟವು ಎಲ್ಲ ಒಪ್ಪಂದಗಳ ತಾಯಿ, ಮದರ್ ಆಫ್ ಆಲ್ ಡೀಲ್ಸ್ ಎಂದು ಕರೆಯಲ್ಪಡುವ ಯಾವ ಒಪ್ಪಂದವನ್ನು ಅಂತಿಮಗೊಳಿಸಿದವು ಅಂತ ಕೇಳ್ತಾನೆ. ಯಾವುದು ಸರ್? ಮುಕ್ತ ವ್ಯಾಪಾರ ಒಪ್ಪಂದ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಎಲ್ಲ ಒಪ್ಪಂದಗಳ ತಾಯಿ ಅಂತ ಕರಿತೀವಿ. ಸರ್ನ ಏನಂತ ಕರಿತೀವಿ ಅಂದರೆ ಎಲ್ಲ ಒಪ್ಪಂದಗಳ ತಾಯಿ ಅಂತ ಕರಿತೀವಿ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ 2026ರಂದು
ಈ 2026 ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ವ್ಯಕ್ತಿಗಳಿಗೆ ಜೀವ ಉಳಿಸುವ ಪದಕ ಸರಣಿಯನ್ನು ನೀಡಲು ಅನುಮೋದಿಸಿದರು ಅಂತ ಕೇಳಿದಾನೆ. ಸರ್ ನಾ ಮೀನ್ಸ್ ಈ ಒಂದು ಜೀವ ಉಳಿಸೋದಕ್ಕಾಗಿ ಲೈಫ್ ಸೇವಿಂಗ್ ಮೆಡಲ್ ಸೀರೀಸ್ ಅಂತ ಹೇಳ್ತೀವಿ. ಎಷ್ಟು ಜನಕ್ಕೆ ಅಂತ ಕೇಳಿದ್ರೆ ಒಂದು 30 ಜನಕ್ಕೆ ನೀಡಿದ್ದಾರೆ. ಸರ್ನ ಎಷ್ಟು ಜನಕ್ಕೆ ಅಂದರೆ ಒಂದು 30 ಜನಕ್ಕೆ ನೀಡಿದ್ದಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಅಮಿತ್ ಶಾ ಅವರು ಅಸ್ಸಾಂನ ಅತಿ ದೊಡ್ಡ ಬಹು ಕ್ರೀಡಾ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದಾನೆ. ಸರ್ನ ಎಲ್ಲಿ ಸರ್ ಇದನ್ನು ಉದ್ಘಾಟನೆ ಮಾಡಿರೋದು ಎಲ್ಲಿ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ ದಿಬ್ರುಗಢ್. ಓಕೆ, ಎಲ್ಲಿ ಅಂದರೆ ಈ ಒಂದು ದಿಬ್ರುಗಢ್ ಅಂತ ಹೇಳ್ತೇವೆ. ಓಕೆ, ಅಂಡ್ ನೆಕ್ಸ್ಟ್ ಪ್ರಶ್ನೆ, 49ನೇ ಅಂತಾರಾಷ್ಟ್ರೀಯ ಕೋಲ್ಕತ್ತಾ ಪುಸ್ತಕ ಮೇಳ 2026ರಲ್ಲಿ ಯಾವ ದೇಶವನ್ನು ಫೋಕಲ್ ಥೀಮ್ ಕಂಟ್ರಿ ಆಗಿ ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದಾನೆ. ಸೊ ನಿಮಗೆ ಆವಾಗಲೇ ಹೇಳಿದೆ ಅಲ್ವಾ, ಸೊ ಈ ಒಂದು ವರ್ಲ್ಡ್ ಬುಕ್ ಫೇರ್ ನಡೆದಿತ್ತು ಎಲ್ಲಿ ಸರ್, ದೆಹಲಿಯಲ್ಲಿ ಯಾವ ದೇಶ ಒಂದು ಏನಂತ ಫೋಕಲ್ ಥೀಮ್ ಕಂಟ್ರಿ ಆಗಿ ಬಂದಿತ್ತು ಸರ್, ಅದು ಸ್ಪೇನ್ ದೇಶ. ಆ್ಯಂಡ್ ದೆನ್ ಕೋಲ್ಕತ್ತಾದಲ್ಲಿ ಹೇಳಿದೆ ನಿಮಗೆ ಯಾವುದು ಸರ್, ಅರ್ಜೆಂಟೀನಾ ದೇಶ. ಓಕೆ, ನೆನ್ಪಿಟ್ಕೊಳ್ಳಿದ್ದಾನೆ, 2 ಸಲ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಇದು ಯಾವುದು ಅಂದರೆ ಇದಕ್ಕೆ ಆನ್ಸರ್ ಅರ್ಜೆಂಟೀನಾ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸುದ್ದಿಯಲ್ಲಿರುವ ಲಕ್ಕುಂಡಿ ಯಾವ ಜಿಲ್ಲೆಯಲ್ಲಿದೆ ಸರ್ ಇದು? ಲಕ್ಕುಂಡಿ ಇದು ನಿಮ್ಗೆ ಬಿಡಲ್ಲ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಯಾವ ರಾಜ್ಯ ಅಂತ ಕೇಳಿದ್ರೆ ಗದಗ ಜಿಲ್ಲೆ, ನಮ್ಮ ಕರ್ನಾಟಕ ರಾಜ್ಯ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಹಣಕಾಸು ವರ್ಷದಲ್ಲಿ ಏಕೀಕೃತ ಪಾವತಿ ಇಂಟರ್ಫೇಸ್ UPI ಅನ್ನು ಯಾವ ದೇಶದಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ ಪ್ರಾರಂಭಿಸಲಾಗುವುದು ಅಂತ ಕೇಳಿದ್ದೇನೆ. ಯಾವುದೋ ಒಂದು ದೇಶದಲ್ಲಿ ಸರ್ ಇದು ಯಾವ ದೇಶ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಜಪಾನ್. ಓಕೆ, ಯಾವ ದೇಶ ಒಂದು ಜಪಾನಲ್ಲಿ ಪ್ರಾರಂಭಿಸಲಾಗ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ರಾಜ್ಯ ಸೂಕ್ಷ್ಮಜೀವಿ ಎಂದು ಘೋಷಿಸಿದ ಮೊದಲ ರಾಜ್ಯ ಯಾವುದು ಸರ್? ಯಾವ ಸರ್ ಅದು? ಸೆಬಾಸ್ಟಿಯನ್ ಅಂತ ಏನೋ ಒಂದು ಘೋಷಣೆ ಮಾಡಿದ್ರಲ್ವಾ, ಯಾವುದು? ಇದೇ ಒಂದು ಕೇರಳ ರಾಜ್ಯ. ಓಕೆ, ಯಾವುದು ಅಂದರೆ ಈ ಒಂದು ಕೇರಳ ರಾಜ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬಾಂಗ್ಲಾದೇಶದ ವಾಯುಪಡೆಯೇ ಯಾವ ಚೀನಿ ಕಂಪನಿಯೊಂದಿಗೆ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದೇನೆ. ಸರ್ ಯಾವುದು? ಈ ಒಂದು ಬಾಂಗ್ಲಾದೇಶದ ವಾಯುಪಡೆ ಯಾವ್ದ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದೆ ಸರ್ ಇದು? ದ್ಯಾಟ್ ಈಸ್ CETC ಇಂಟರ್ನ್ಯಾಷನಲ್ ಕಂಪನಿ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು CETC ಇಂಟರ್ನ್ಯಾಷನಲ್ ಕಂಪನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನಾಂಕದಂದು ಡೇಟಾ ಗೌಪ್ಯತೆ ದಿನವನ್ನು ಆಚರಿಸಲಾಗ್ತದೆ ಸರ್? 28 ಜನವರಿ, ಡಾಟಾ ಪ್ರೈವಸಿ ಡೇ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪೂರ್ವ ಹಿಮಾಲಯದಲ್ಲಿ ಸಂಭಾವ್ಯ ಹಿಮನದಿ ಸರೋವರ ರಚನೆಯನ್ನು ಊಹಿಸಲು ಯಾವ ಸಂಸ್ಥೆಯ ಸಂಶೋಧಕರು ಸುಧಾರಿತ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳಿದಾನೆ. ಸರ್ ಯಾವ ಒಂದು ಸಂಸ್ಥೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ IIT ಗುವಾಹಟಿ. ಸರ್ ಯಾವುದು ಅಂತ ಕೇಳಿದ್ರೆ ಒಂದು IIT ಗುವಾಹಟಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ತನ್ನ ಮೊದಲ ಡ್ರೋನ್ ಶಾಲೆಯನ್ನು ಪಡೆದುಕೊಂಡಿದೆ? ಯಾವ ರಾಜ್ಯ ಸರ್ ಇದು ಡ್ರೋನ್ ಶಾಲೆ? ಸರ್ ಡ್ರೋನ್ ಶಾಲೆ ಈಸ್ ಇನ್ ಎಲ್ಲಿ ಸರ್? ಇನ್ ನಾಗಾಲ್ಯಾಂಡ್. ಓಕೆ, ಎಲ್ಲಿ ಅಂತ ಹೇಳ್ತೀವಿ? ಈ ಒಂದು ನಾಗಾಲ್ಯಾಂಡ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ವಿಭಾಗದಲ್ಲಿ ಯಾವ ರಾಜ್ಯದ ಟ್ಯಾಬ್ಲೋ ಪ್ರಥಮ ಸ್ಥಾನ ಗಳಿಸಿತು ಅಂತ ಕೇಳಿದ್ದೇನೆ. ಸರ್ ನಾನು ಪ್ರಥಮ ಸ್ಥಾನ ಗಳಿಸಿರ್ತಕ್ಕಂಥ ರಾಜ್ಯ ಯಾವುದು ಸರ್? ಸರ್ ದ್ಯಾಟ್ ಈಸ್ ಮಹಾರಾಷ್ಟ್ರ. ಯಾಕೆ? ಗಣೇಶೋತ್ಸವ ಇವರ ಒಂದು ರಾಜ್ಯ ಹಬ್ಬವಾಗಿದೆ ಸರ್. ಯಾವುದೇ ಒಂದು ಮಹಾರಾಷ್ಟ್ರದು ಸರಿನಾ. ಸೊ ಆ ಒಂದು ಟ್ಯಾಬ್ಲೋನ ಇವರು ಮಾಡಿದರು ಸರ್. ಯಾರು? ಮಹಾರಾಷ್ಟ್ರದವರು. ಓಕೆ, ಆ್ಯಂಡ್ ನೆಕ್ಸ್ಟ್, ಈ ಒಂದು ಇತ್ತೀಚೆಗೆ ಅದಾನಿ ಗ್ರೂಪ್ ಭಾರತದಲ್ಲಿ ವಿಮಾನಗಳನ್ನು ತಯಾರಿಸಲು ಯಾವ ಬ್ರೆಜಿಲ್ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿವೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಬ್ರೆಜಿಲ್ ಕಂಪನಿಯೊಂದಿಗೆ ಇದು ಸಹಿ ಹಾಕಿವೆ ಸರ್? ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಎಂಬ್ರಯರ್ ಅಂತ ಹೇಳ್ತೀವಿ. ಎಂಬ್ರಯರ್ ಯಾವ ದೇಶದ ಕಂಪ್ನಿ ಆಗಿದೆ? ಬ್ರೆಜಿಲ್ ಕಂಪ್ನಿ ಆಗಿದೆ ಸರ್. ಬೋಯಿಂಗ್ ಆಗ್ಬೋದಲ್ಲ, ಬೋಯಿಂಗ್ ಇಲ್ಲ, ಬೋಯಿಂಗ್ ಏನಿದೆ ಅಲ್ವಾ, ಇದು USA ಯಾವುದು USA ದೇಶದ ಒಂದು ಕಂಪ್ನಿ ಆಗಿದೆ, ಬೋಯಿಂಗ್ ಕಂಪ್ನಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಬೋಯಿಂಗ್ ಏನಿದಾವಲ್ಲ ಆಲ್ಮೋಸ್ಟ್ ಇತ್ತೀಚೆಗೆ ಕ್ರ್ಯಾಶ್ ಆಗಿರ್ತಕ್ಕಂಥ ಅತಿ ಹೆಚ್ಚು ವಿಮಾನಗಳು ಬೋಯಿಂಗ್ ಕಂಪ್ನಿದಿದ್ದಾವೆ. ಓಕೆ, ಆ್ಯಂಡ್ ದೆನ್ ಸುನಿತಾ ವಿಲಿಯಮ್ಸ್ ಅವರು ಹೋಗಿ ಸ್ಟಕ್ ಆಗಿದ್ರಲ್ವಾ, ಸೊ ಆ ಒಂದು ನೌಕೆಯು ಸಹ ಇವ್ರದೇ ಬೋಯಿಂಗ್ ಅವರದೇ ನೋಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನಾಂಕದಂದು ಹುತಾತ್ಮರ ದಿನವನ್ನು ಆಚರಿಸಲಾಗ್ತದೆ? ಓಕೆ, ಯಾವಾಗ ದಿನಾಂಕ ಅಂತ ಕೇಳಿದ್ರೆ ಸರ್ 30 ಜನವರಿಗೆ ನಾವು ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ. ಯಾಕೆಂದರೆ ಗಾಂಧೀಜಿಯವರು ಡೆತ್ ಆಗಿರ್ತಕ್ಕಂಥ ದಿನ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಮೈಕ್ರೋಸಾಫ್ಟ್ ತನ್ನ ಕಸ್ಟಮ್ AI ಅನುಮಾನ ವೇಗವರ್ಧಕ ಚಿಪ್ ಮಾಯಾ 200 ಬಿಡುಗಡೆ ಮಾಡಿತು. ಈ ಚಿಪ್ ಅನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ರೆ ಮಾಯಾ AI ಯಾವ ಒಂದು ಕಂಪನಿ ಅಭಿವೃದ್ಧಿಪಡಿಸಿದೆ ಸರ್? ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಮೈಕ್ರೋಸಾಫ್ಟ್ ಕಂಪ್ನಿ. ಯಾವುದಂದ್ರೆ ಒಂದು ಮೈಕ್ರೋಸಾಫ್ಟ್ ಕಂಪ್ನಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಏಷ್ಯಾ ಉತ್ಪಾದನಾ ಸೂಚ್ಯಂಕದಲ್ಲಿ ಭಾರತವು ಯಾವ ಸ್ಥಾನವನ್ನು ಗಳಿಸಿದೆ ಅಂತ ಕೇಳಿದ್ರೆ ಸರ್ ಯಾವ ಸ್ಥಾನವನ್ನು ಗಳಿಸಿದೆ ಸರ್? ಇದು 6ನೇ ಸ್ಥಾನವನ್ನು ಗಳಿಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2025 ಇಂದಿರಾ ಗಾಂಧಿ ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರ್? ಇದು ಯಾರನ್ನ ಅಂತ ಕೇಳಿದ್ರೆ ಒಂದು ಗ್ರಾಕಾ ಮ್ಯಾಚೆಲ್ ಅವರಿಗೆ ನೀಡಲಾಗಿದೆ. ಆ್ಯಂಡ್ ದೆನ್ 2024 ಯಾರಿಗೆ ನೀಡಲಾಗಿತ್ತು? ಮಿಚೆಲ್ ಬ್ಯಾಚಿಲೆಟ್ ಅವರಿಗೆ ನೀಡಲಾಗಿತ್ತು. 24 ಅಂತ ಕೇಳಿದ್ರೆ ಮಿಚೆಲ್ ಬ್ಯಾಚಿಲೆಟ್ ಅವರು, ಓಕೆ, ಚಿಲಿ ದೇಶದ ಮಾಜಿ ಅಧ್ಯಕ್ಷ ಅವರು. ಬಟ್ 25 ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಈ ಒಂದು ಗ್ರಾಕಾ ಮ್ಯಾಚೆಲ್ ಅವರು ಸರ್. ಯಾರು ಅಂತ ಕೇಳಿದ್ರೆ ಒಂದು ಗ್ರಾಕಾ ಮ್ಯಾಚೆಲ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2026 ಇಂಡಿಯಾ ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದಾನೆ. ಯಾರು ಸರ್ ಇವರು? ಯಾರು ಅಂತ ಕೇಳಿದ್ರೆ ಈ ಒಂದು ಲೀನ್ ಚೂನ್ ಯು ಅವರು. ಯಾರು ಅಂದರೆ ಈ ಒಂದು ಲೀನ್ ಚೂನ್ ಯು ಅವರು ಯಾವ ದೇಶದವರು? ಚೀನಾ ದೇಶದವರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಅಟಲ್ ಪಿಂಚಣಿ ಯೋಜನೆ ಸರ್ನ ಈ ಒಂದು ವಿಸ್ತರಣೆಗೆ ಕ್ಯಾಬಿನೆಟ್ ಎಷ್ಟು ಅವಧಿಗೆ ಅನುಮೋದನೆ ನೀಡಿದೆ ಅಂತ ಕೇಳಿದಾನೆ. ಸರ್ನ ಎಲ್ಲಿವರೆಗೆ ಇದು ಅನುಮೋದನೆ ನೀಡಿದೆ ಈ ವಿಸ್ತರಣೆಗೆ? ಎಲ್ಲಿವರೆಗೆ ಅಂತ ಕೇಳಿದ್ರೆ 2030-31 ಸರ್ನ ಈ ಒಂದು ಫೈನಾನ್ಷಿಯಲ್ ಇಯರ್ವರೆಗೂ ಈ ಒಂದು
ಪಿಂಚಣಿ ಯೋಜನೆ ಇದೆಯಲ್ವಾ ಅದು ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2026 ಜನವರಿಯಲ್ಲಿ ಖೇಲೋ ಇಂಡಿಯಾದ ಚಳಿಗಾಲದ ಕ್ರೀಡಾಕೂಟ 2026 ಮೊದಲ ಹಂತವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾನೆ. ಸರ್ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಸರ್ ಇದನ್ನು? ಈ ಒಂದು ಮೊದಲ ಹಂತವನ್ನು ಈ ಲಡಾಖಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಹೆಸರನ್ನ ಎಲ್ಲಿ ಅಂದರೆ ಈ ಒಂದು ಲಡಾಖಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನಿತಿನ್ ನಬೀನ್ ಅವರನ್ನು ಬಿಜೆಪಿ ಯಾವ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವುದು ಎಷ್ಟನೇ ನಂಬರ್ ಅವರು ಇವರಾಗಿದ್ದಾರೆ ಅಂತ ಕೇಳಿದ್ರೆ 12ನೇ ನಂಬರ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಇವರು ನೇಮಿಸಲಾಗಿದೆ. ಹೆಸರನ್ನ ಯಾರನ್ನ ಅಂತ ಕೇಳಿದ್ರೆ ಒಂದು ನಿತಿನ್ ನಬೀನ್ ಅವರು ಅಂತ ಹೇಳ್ತೇವೆ. ಅದೇ ನೆಕ್ಸ್ಟ್ ಪ್ರಶ್ನೆ ಜನವರಿ 2026 ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ 27 ವರ್ಷಗಳ ಸೇವೆಯ ನಂತರ ಯಾವ ಸಂಸ್ಥೆಯಿಂದ ನಿವೃತ್ತರಾದರು ಸರ್? ಇವರು ನಾಸಾಯಿಂದ ಇವರು ನಿವೃತ್ತರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಡಿಶಾ ಮತ್ತು ಯಾವ ರಾಜ್ಯವು ಬಾಲ್ಯದ ಆರೈಕೆಯನ್ನು ಪ್ರಾರಂಭಿಸಿದೆ? ಬಾಲ್ಯದ ಆರೈಕೆ ಮತ್ತು ಅಭಿವೃದ್ಧಿಯನ್ನು ಬಲಪಡಿಸಲು ಒಡಿಶಾ ಜೊತೆ ಯಾವ ರಾಜ್ಯಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದೇನೆ. ಸರ್ನ ಯಾವ ಒಂದು ರಾಜ್ಯದ ಜೊತೆಗೆ ಇದು ಸಹಿ ಹಾಕಿದೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಮೇಘಾಲಯ ರಾಜ್ಯ. ಓಕೆ, ಯಾವ ರಾಜ್ಯ ಅಂತ ಕೇಳಿದ್ರೆ ಒಂದು ಸೊ ಇದಾಗಿತ್ತು ಇಲ್ಲಿವರೆಗೆ ಜನವರಿ ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳ ಟಾಪ್ 100 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಒಂದು ವಿವರಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿ ನೀವು ಏನಾದರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.